ಸ್ನೇಹಿತರೆ ನನ್ನ ಜೊತೆ ಇವತ್ತು ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಬಂದೇ ಬಿಟ್ಲು. ಯಾಕೆಂದ್ರೆ ಪ್ರತಿನಿತ್ಯ ನಾನು ಇಲ್ಲಿಗೆ ಬರ್ತೀನಿ, ಅವಳನ್ನ ವೆಲ್ಕಮ್ ಹೇಳ್ತೀನಿ. ಆಮೇಲೆ ಬಂದ್ಮೇಲೆ ರೆಸಿಪೀಸ್ ಕೇಳ್ಬೇಕು, ಅದು ಫುಲ್ ಡಿಮ್ಯಾಂಡ್. ಆಮೇಲೆ ಹೇಳ್ತೀನಿ ಸಸ್ಪೆನ್ಸು ಹಿಂಗೆಲ್ಲ ಹೇಳ್ತಾಳೆ. ಅದಕ್ಕೆ ಜೊತೆಲೆ ಹೇಳ್ಕೊಂಡ್ ಬಂದ್ಬಿಟ್ಟೆ ಇವತ್ತು. ಹೆಂಗೆ? ಹಾಯ್ ಹಾಯ್. ಈಗ ನನ್ನ ಕಡೆಯಿಂದ ವೆಲ್ಕಮ್ ಹೇಳ್ಬಿಡು ನಮ್ಮ ಸ್ನೇಹಿತರಿಗೆ. ನೀನ್ ಹೇಳು. ಆಮೇಲೆ ನಿನ್ ಕೆಲಸ ನೀ ಮಾಡೋ, ನನ್ನ ಕೆಲಸ ನಾ ಮಾಡ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನಮ್ಮಿಬ್ಬರ ಕಡೆಯಿಂದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸರಿ, ಹಾಗಾದ್ರೆ ಇವತ್ತಿನ ರೆಸಿಪೀಸ್ ಶುರು ಮಾಡೇ ಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವ ರೆಸಿಪೀಸ್ ಅಂತ ನೀನೇ ಹೇಳ್ಬಿಡಮ್ಮ. ಇವತ್ತು ಟ್ರೆಡಿಷನಲ್ ಆಗಿರೋಂಥ ಗೋಧಿ ಹಲ್ವಾಯಿ ಹೇಳ್ಕೊಡ್ತಾ ಇದೀನಿ. ಯಾಕಂದ್ರೆ ನಾವಿಬ್ರು ಟ್ರೆಡಿಷನಲ್ ಆಗಿ ಬಂದಿದ್ದೀವಿ, ಅದಕ್ಕೋಸ್ಕರ ನಿಮ್ಗೆ ಟ್ರೆಡಿಷನಲ್ ರೆಸಿಪೀಸ್. ಎಕ್ಸಾಕ್ಟ್ಲಿ, ಗೋಧಿ ಹಲ್ವಾಯಿ. ಹಾಲ್ಬಾಯ್. ಹೌದು, ಸರಿ, ಶುರು ಮಾಡೋಣ. ಶ್ಯೂರ್. ಆದ್ರೆ ಒಂದ್ ಕಂಡೀಷನ್. ಏನು? ಕ್ಲೋಸ್ ದಿ ಐಸ್. ಹೇಳು, ಕರೆಕ್ಟಾಗಿ ಹೇಳ್ತೀಯ ಅಂತ ಟೆಸ್ಟ್. ಓಕೆ. ನೆನೆಸಿರೋ ಗೋಧಿ, ಬೆಲ್ಲ, ಗೋಡಂಬಿ, ಏಲಕ್ಕಿ, ತುಪ್ಪ ಎಲ್ಲ ಇದೆ. ಓ, ಕರೆಕ್ಟಾಗಿ ಹೇಳಿದ್ಯಾ? ಗೊತ್ತಿದೆ ಅದು, ಯಾಕಂದ್ರೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್. ಈಗ ಗೊತ್ತಾಯ್ತು ನೀನೇ ಕಂಡು ಹಿಡ್ದಿರೋ ರೆಸಿಪಿ ಅಂತ. ಟೆಸ್ಟ್. ಓ, ಆ ಥರ ಟೆಸ್ಟ್ ಬೇರೆ ಇದೆಯಾ ನಿಂದು? ಇಲ್ಲ, ಸುಮ್ಮನೆ. ಮತ್ತೆ ಹೇಳಿ, ಇವಾಗ ಹೆಂಗ್ ಮಾಡ್ತೀಯಾ? ಈಗ ನಾನು ಒಂದು ಬಟ್ಲಾಗಷ್ಟು ಗೋಧಿನ ತಗೊಂಡಿದ್ದೀನಿ. ಇದು ಓವರ್ ನೈಟ್ ಸೋಪ್ ಮಾಡಬೇಕು. ಹಿಂದಿನ ದಿವಸ ರಾತ್ರಿನೇ ನೆನ್ಸಿಡ್ಬೇಕು, ಯಾಕಂದ್ರೆ ಅದು ಚೆನ್ನಾಗಿ ನೆನಿಬೇಕು. ಉಬ್ಬುತ್ತಲ್ಲ ಒಂಚೂರು? ಉಬ್ಬತ್ತೆ. ಮತ್ತೇನಂದ್ರೆ ಇದನ್ನ ರುಬ್ಬಿಟ್ಟು ಅದ್ರ ಹಾಲ್ ತೆಗಿಬೇಕು. ಅದ್ರ ಅಂದ್ರೆ ಇದರಿಂದ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಇದ್ರ ಹಾಲ್ ತೆಕ್ಕೊಂಡು ಆಮೇಲೆ ಮುಗ್ಸ್ಬೇಕು. ಬೆಲ್ಲ ಹಾಕ್ಬಿಟ್ಟು ಮುಗ್ಸ್ಬೇಕು ಇದನ್ನ. ಓಕೆ, ಸರಿ. ಸೊ ಈಗ ಫಸ್ಟ್ ಏನ್ ಮಾಡೋಣ, ಈ ಗೋಡಂಬಿ ತಗೊಂಡಿದೀವಲ್ಲ, ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡ್ಬಿಡೋಣ. ಹುರ್ಕೊಂಡು ಆಮೇಲೆ ಬೆಲ್ಲ ಪಾಕಕ್ಕೆ ಇಟ್ಕೊಂಡು ಇದನ್ನ ರುಬ್ಬಿಸ್ಕೊಳ್ಳೋಣ. ಹೆಂಗಾದ್ರೂ ಸರಿ. ನೀನೇನ್ ಕೆಲಸ ಮಾಡ್ತೀಯಾ, ನಾನೇನ್ ಮಾಡ್ಬೇಕು? ನೀನಾ? ಇನ್ನೂ ಒಳ್ಳೆ ಕೆಲ್ಸ ಮಾಡ್ತೀಯಾ? ತುಪ್ಪದಲ್ಲಿ ಫ್ರೈ ಮಾಡಲ್ಲ? ಬೇಡ ಬೇಡ, ನಾನ್ ತುಪ್ಪದಲ್ಲಿ ಫ್ರೈ ಮಾಡ್ತೀನಿ. ತುಪ್ಪದಲ್ಲಿ ಫ್ರೈ ಮಾಡ್ಬಿಟ್ಟು ಬೆಲ್ಲ ಹಾಕೊಳ್ತೀನಿ. ಈಸಿ ಅದು. ನೀನ್ ರುಬ್ಕೊಂಡ್ ಬಾ ಇದನ್ನ. ಕಷ್ಟ ಅದು. ಸುಲಭ. ಸರಿ, ಕೊಡು. ಸರಿ, ಗ್ಯಾಸ್ ಆನ್ ಮಾಡ್ತೀಯಾ? ಈಗ ಮೊದ್ಲು ಗೋಡಂಬಿನ ಹುರ್ಕೊಂಡ್ಬಿಡೋಣ. ತುಪ್ಪ ಫಸ್ಟ್ ಹಾಕಲ್ವಾ? ಆಮೇಲೆ ಹೆಂಗಾದ್ರೂ ಸರಿ. ಹೆಂಗಾದ್ರೂ ಸರಿ, ಯಾಕಂದ್ರೆ ಇನ್ನೂ ಬಿಸಿ ಆಗ್ತಾ ಇದಲ್ಲ. ಸ್ವಲ್ಪ ಸ್ವಲ್ಪ ಫ್ರೈ ಆಗ್ಬೇಕದು. ಸ್ಪ್ಯಾಚುಲಾ ಕೊಡ್ತೀಯ? ಶ್ಯೂರ್. ಥ್ಯಾಂಕ್ ಯು. ವೆಲ್ಕಮ್. ನೆಕ್ಸ್ಟು ತಡಿ ಹೇಳ್ತೀನಿ. ನೀನು ಗೋಧಿ ರುಬ್ಬಿ ಕೊಡ್ತೀಯ ನಂಗೆ? ನಾನು ಅಷ್ಟೊಳಗೆ ಇದು ಫ್ರೈ ಮಾಡಿ ಇಟ್ಕೊಳ್ತೀನಿ. ಆಗಲ್ಲ. ಆಗಲ್ಲ ಅಂದ್ರೆ ತಿನ್ನಕ್ ಸಿಗೋಲ್ಲ. ಈಗ ಒಂದು ಬಟ್ಲಾಗಷ್ಟು ಗೋಧಿನ ಓವರ್ ನೈಟ್ ನೆನೆಸಿರೋದು ಇದು. ಇದೇನಂತಂದ್ರೆ 2-3 ಸತಿ ರುಬ್ಬೇಕಿದ್ನ. ಓ, ರುಬ್ಬಿಟ್ಟು ಅದ್ರ ನೀರ್ ತೆಕ್ಕೋಬೇಕು. ಓಕೆ, ನೀರ್ ಹಾಕಿ. ಈಗ ಸಾಕು. ಈಗ ಇದನ್ನ ರುಬ್ಕೊಂಡ್ ಬರ್ತೀಯ ನುಣ್ಣಗೆ. ನಾ ಅಷ್ಟರೊಳಗೆ ಇದು ಫ್ರೈ ಮಾಡ್ಕೊಂಡು ಬೆಲ್ಲ ಹಾಕೊಳ್ತೀನಿ ಪಾಕಕ್ಕೆ. ಬೇಗಮ್ಮ, ಬೇಗ ಹೋಗಿ ಕೆಲಸ ಮಾಡೋ. ಅದು ಈಸಿ ಕೆಲಸ. ಇದು 3 ಸಲ ರುಬ್ಬೇಕು. ರುಬ್ಬು, ಪರವಾಗಿಲ್ಲ. ಆಹಾ, ನೀನ್ ದಿವಸ ನನ್ ರುಬ್ತೀಯಾ? ಈಗ ನೋಡಿದು ಏನ್ ಮಾಡ್ಲಿ ನೆಕ್ಸ್ಟ್? ಈಗ ಬೆಲ್ಲ ಹಾಕೊಂಡು ನೀರ್ ಹಾಕೊಂಡು ಕುದಿಸ್ಕೊಳ್ತಾ ಇದೀನಿ. ಅದು ಕರಗೋವರೆಗೂ ಹಾಕೊಂಡ್ಬಿಡೋಣ. ಈಗ ಇದನ್ನೇನ್ ಮಾಡ್ಕೊಳ್ಳೋಣ, ಶೋಧಿಸ್ಕೊಳ್ಳೋಣ. ಈಗ ಎಷ್ಟು ಬೆಲ್ಲ ಹಾಕೊಂಡಿದ್ಯಾ ಅದಕ್ಕೆ? ಇದು ಅಂದಾಜಾಗೆ ಒಂದು 3/4 ಬಟ್ಲು. ಈಗ 1 ಬಟ್ಲು ಗೋಧಿ ತಗೊಂಡಿದ್ದೀನಲ್ಲ, 3/4 ಬಟ್ಲಾಗಷ್ಟು. ಸ್ವಲ್ಪ ಜಾಸ್ತಿ. ಜಾಸ್ತಿ. ಜಾಸ್ತಿನೇ, ಹೌದು. ಆ ತರ ಹಾಲ್ ತೆಕ್ಕೋಬೇಕಲ್ಲ? ಹಾಲ್ ತೆಕ್ಕೋಬೇಕು. ಈವನ್ ರಾಗಿಲು ಮಾಡಿದ್ರು ಸೇಮ್ ಪ್ರೊಸೀಜರ್. ಈಗ ನೀರ್ ಹಾಕ್ಕೊಡು ಇದಕ್ಕೆ. ಗೋಧಿ ಹಾಲ್ ತೆಕ್ಕೊಂಡ್ಬಿಡ್ಬೇಕು. ಏನ್ ಮಾಡ್ಬೇಕು, ಗೋಧಿ ಹಾಲ್ ತೆಕ್ಕೊಳ್ತೀವಲ್ಲ, ತೆಕ್ಕೊಂಡಾದ್ಮೇಲೆ ಮೇಲ್ಗಡೆ ಒಂದ್ 5 ನಿಮಿಷ ಬಿಟ್ಬಿಡ್ಬೇಕು ಹಾಗೆ. ಅವಾಗ ಮೇಲ್ಗಡೆ ನೀರೆಲ್ಲ ಮೇಲ್ಗಡೆ ಬಂದ್ಬಿಡತ್ತೆ. ಕೆಳಗ್ ಬಾಟಮ್ ಇರೋ ದಪ್ಪ ಹಾಲ್ ಇರುತ್ತಲ್ಲ, ಅದನ್ನ ತೆಗೆದು ಇದಕ್ಕೆ ಹಾಕೋಬೇಕು. ಓ, ಓಕೆ ಓಕೆ ಓಕೆ.
ಇನ್ನೊಂದ್ಸಲ ರುಬ್ಬೇಕಾ? ಹಾ, ಇನ್ನೊಂದ್ಸತಿ ರುಬ್ಬು. ಹ್ಮ್. ಸಾಕು. ನೀರ್ ಬೇಕಾ ಮತ್ತೆ? ಹೌದು, ಮತ್ತೆ ನೀರ್ ಹಾಕ್ಬೇಕು. ಇನ್ನೊಂದ್ ಸ್ವಲ್ಪ ನೀರ. ಸಾಕಾ? ಸಾಕು ಸಾಕು ಸಾಕು. ಸರಿ, ಈ ಸಲ ನೀ ಹೋಗು. ನಮ್ ಬೆಲ್ಲ ಪಾಕ ಮಾಡ್ತೀನಿ. ನೀ ಏನ್ ಪಾಕ ಮಾಡೋದು? ಅದು ಪಾಕ ಆಗುತ್ತೆ. ನಾನ್ ಪಾಕ ಮಾಡ್ದೆ. ಅದು ಪಾಕ ಆಗಿಲ್ಲ ಅಂತ ನಂಗೆ ಗೊತ್ತು. ಇನ್ನು ಗಟ್ಟಿ ಆಗ್ಬೇಕಾ? ಹಾ, ಸ್ವಲ್ಪ ಗಟ್ಟಿಯಾಗಿ. ಸ್ವಲ್ಪ. ನೋಡು, ಇದು ಚೆನ್ನಾಗೆ ತೆಕ್ಕೊಂಡ್ಬಿಡ್ಬೇಕು ನೀರು. ಈಗ ಈ ಹಾಲ್ನ ಈ ಕುದಿತಿರೋ ಬೆಲ್ಲಕ್ಕೆ ಹಾಕೊಂಡ್ಬಿಡೋಣ. ಓ, ಇದನ್ನ ಏನಿದ್ರು ಗಂಟಾಗದೆ ಇದ್ದಂಗೆ ಮುಗ್ಸ್ತಾ ಇರ್ಬೇಕು. ಯಾಕಂದ್ರೆ ಈ ಹಾಲು ದಪ್ಪ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಅದನ್ನ ಸ್ಟರ್ ಮಾಡ್ತಾ ಇರ್ಬೇಕಲ್ಲ? ಸ್ಟಾರ್ ಮಾಡ್ತಾನೆ ಇರ್ಬೇಕು. ಸೊ ಅದ್ ನೋಡ್ತಾ ಇದ್ರೆ ಲೈಕ್ ಒಂದು ಮುದ್ದೆ ರೀತಿ ಆಗ್ಬೇಕು. ಹೌದು, ಎಕ್ಸಾಕ್ಟ್ಲಿ. ಗೋಧಿ ಹಾಲ್ ಬಾಯ್ ರೆಡಿ ಮಾಡ್ತಾ ಇದ್ದಾಳೆ. ಗೋಧಿಯಿಂದ ನಾವು ಏನೇನ್ ಮಾಡ್ತೀವಿ ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಪ್ರತಿನಿತ್ಯ ನಾವು ಚಪಾತಿಗಂತೂ ಗೋಧಿನ ಬಳಕೆ ಮಾಡೇ ಮಾಡ್ತೀವಿ. ಗೋಧಿ ತುಂಬಾ ಒಳ್ಳೇದು, ಬಿಕಾಸ್ ಫೈಬರ್ ಕಂಟೆಂಟ್ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಗೋಧಿ ಹಾಲ್ ಬಾಯ್ ಕೂಡ ಹೆಲ್ದಿ ಅಂಡ್ ತಂಪು ಅಂತ ಹೇಳಿದ್ರು ಪ್ರತಿಭಾ. ಈಗ ಗೋಧಿ ಹಾಲ್ ಬಾಯ್ ರೆಡಿ ಆಗೋಕ್ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೋಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ. ಸೊ ಗೋಧಿ ಹಾಲ್ ಬಾಯ್ ರೆಡಿನಾ? ಮುದ್ದೆ ತರ ಆಗಿದೆ. ಮುದ್ದೆ ತರ ಆಗಿದೆ. ಜೊತೆಗೆ ತುಪ್ಪ ಹಾಕ್ತಿದ್ದಾಳೆ ಕೊನೆಯಲ್ಲಿ. ಕೊನೆಯಲ್ಲಿ ಅಂದ್ರೆ ಚೂರೇ ಹಾಕೊಂತ ಬರ್ಬೇಕು. ಒಟ್ಟಿಗೆ ಹಾಕೋಬಾರ್ದು. ಹಾ, ಚೂರೇ ಹಾಕೊಂತ ಬಂದ್ರೆ ಏನಾಗುತ್ತೆ, ಪೂರ ಹೀಡ್ಕೊಳ್ಳುತ್ತೆ. ಓಕೆ, ಎಳ್ಕೊಳತ್ತದು ಎಲ್ಲ ಅಬ್ಸರ್ವ್ ಮಾಡೋದಲ್ವಾ? ಹೌದು, ಅಬ್ಸರ್ವ್ ಮಾಡ್ಕೊಳತ್ತೆ. ಈ ಹಂತದಲ್ಲಿ ಏನ್ ಮಾಡೋಣ, ಏಲಕ್ಕಿ ಪುಡಿ. ಓಕೆ, ಏಲಕ್ಕಿ ಪುಡಿನೂ ಹಾಕ್ಬಿಡೋಣ. ಎರಡು ಒಟ್ಟಿಗೆ ಹಾಕಿ ಮೊಗ್ಚಿದ್ರೆ ಸಾಕು. ಏನಂದ್ರೆ ಅಂಟ್ಕೋಬಾರ್ದು. ಮತ್ತೆ ಇನ್ನೊಂದು ಏನಂದ್ರೆ ಹಾಲ್ ಬಾಯಲ್ಲಿ ವಿಶೇಷತೆ ಏನಂದ್ರೆ ಅದು ಶೈನಿಂಗ್ ಬರ್ಬೇಕು ಮೇಲ್ಗಡೆ. ಗ್ಲಾಸಿ, ಎಕ್ಸಾಕ್ಟ್ಲಿ, ಗ್ಲಾಸಿ ಫಿನಿಶ್ ಅಂತ ಹೇಳ್ತಾರಲ್ಲ, ಆ ತರ ಬಂತು ಅಂದ್ರೆ ಆಗಿದೆ ಅಂತ ಅರ್ಥ. ಓ, ಸೊ ಈಗ ಆಗಿದೆ, ಗ್ಯಾಸ್ ಆಫ್ ಮಾಡಿ. ಈಗ ಇದಕ್ಕೆ ತುಪ್ಪ ಸವರ್ಕೊಂಡಿದ್ದೀನಿ ತಟ್ಟೆಗೆ ನಾನು. ಅದೆಷ್ಟು ಈಸಿಯಾಗಿ ಬೀಳುತ್ತಲ್ಲ. ಹೌದು, ಈ ತರ ಹಿಂಗ್ ಸ್ಪ್ರೆಡ್ ಮಾಡ್ಕೊಂಡು ಈಗ ಗೋಡಂಬಿ ನೋಡಿ, ಈ ತರ ಹಿಂಗ್ ಹಾಕ್ಬಿಟ್ಟು ಪ್ರೆಸ್ ಮಾಡ್ಬಿಡ್ರ ಇನ್ನೊಂದು ರೌಂಡ್. ಲಟ್ಟಣಿಗೆ ತಗೊಂಡು ಹಿಂಗೆ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕಲ್ಲ, ಲೈಟ್ ಆಗಿ, ವೆರಿ ಲೈಟ್, ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಗೋಧಿ ಅಲ್ವಾ? ಕರೆಕ್ಟ್. ಅದನ್ನ ತುಂಬಾ ಹಾರ್ಡ್ ಆಗಿ ಕಟ್ ಮಾಡೋದು ಬೇಡ ಅಲ್ವಾ? ಇಲ್ಲ, ಇದು ಸಾಫ್ಟ್ ಆಗಿರುತ್ತೆ. ಇದು ರೆಗ್ಯುಲರ್ ಬರ್ಫಿ ಮಾಡಿದಾಗ ಏನಾಗುತ್ತೆ, ಸಕ್ಕರೆ ಹಾಕಿರ್ತೀವಲ್ಲ, ಸೊ ಅದು ಹಾರ್ಡ್ ಆಗಿ ಬರುತ್ತೆ, ಗಟ್ಟಿ ಆಗುತ್ತೆ. ಇದು ಸಾಫ್ಟ್ ಆಗಿರುತ್ತೆ. ಇದು ಬೆಲ್ಲ ಹಾಕಿದ್ರೆ ಸಾಫ್ಟ್ ಆಗುತ್ತೆ. ಹೌದು. ಸೊ ಟ್ರೆಡಿಷನಲ್ ಗೋಧಿ ಹಲ್ವಾಯಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಥ್ಯಾಂಕ್ ಯು. ವೆಲ್ಕಮ್. ಸ್ನೇಹಿತರೆ, ಗೋಧಿ ಹಾಲ್ ಬಾಯ್ ರೆಡಿ ಆಗಿದೆ. ಬಟ್ ಪ್ರತಿಮಾ ಹೇಳ್ದಾಗೆ ತಟ್ಟೆಗೆ ಹಾಕಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ಆಮೇಲೆ ಫುಲ್ ತಣ್ಣಗಾದ್ಮೇಲೆ ಇದನ್ನ ತಿನ್ಬೇಕು. ಬಿಸಿ ಬಿಸಿಯಾಗಿ ತಿನ್ನಕ್ಕಾಗಲ್ಲ. ಹೇಗ್ ಮಾಡೋದಂತ ನೋಡ್ಕೊಂಡಿದ್ದೀರಲ್ಲ, ಇನ್ನೊಂದ್ಸಲ ನೋಡ್ಕೊಂಡ್ಬಿಡಿ. ಗೋಧಿ ಹಾಲ್ ಬಾಯ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಗೋಧಿ ಹಾಗೂ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಅದನ್ನ ಶೋಧಿಸಿಕೊಳ್ಳಿ. ಈಗ ಪಾತ್ರೆಗೆ ನೀರು ಹಾಗೂ ಬೆಲ್ಲ ಹಾಕಿ ಬೆಲ್ಲ ಕುದಿ ಬಂದ ನಂತರ ಶೋಧಿಸಿದ ಗೋಧಿ ಹಾಲನ್ನ ಹಾಕಿ ಗಂಟಿಲ್ಲದಂತೆ ಮೊಗಚಿ. ನಂತರ ಅದಕ್ಕೆ ತುಪ್ಪ ಹಾಗೂ ಏಲಕ್ಕಿ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿ. ಈಗ ಪ್ಲೇಟ್ಗೆ ಹಾಕಿ ಕಟ್ ಮಾಡಿ ಗೋಡಂಬಿಯೊಂದಿಗೆ ಅಲಂಕರಿಸಿದರೆ
ಸಿಹಿಯಾದ ಟ್ರೆಡಿಷನಲ್ ಗೋಧಿ ಹಾಲ್ಬಾಯ್ ರೆಡಿ ಟು ಸರ್ವ್. ಗೋಧಿ ಹಾಲ್ಬಾಯ್ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡ್ರಿ. ಸೊ ಟೇಸ್ಟ್ ಮಾಡೋಣ. ಆದರೆ ಬಿಸಿ ಇದೆ ರೀ, ಅದಕ್ಕೆ ಸ್ಪೂನಲ್ಲಿ ಒಂಚೂರು ಟೇಸ್ಟ್ ಮಾಡ್ಬಿಡ್ತೀನಿ. ಪ್ರತಿಮಂಗೋಸ್ಕರ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ನನ್ನ ಪಾಪ. ಆಯ್ತಾಯ್ತು ತಗೋ. ಸಾಫ್ಟಿ ಅಲ್ಲ? ಹೌದು. ಗೋಧಿ ಹಲ್ವಾ ಥರ ಇರುತ್ತೆ. ಎಕ್ಸಾಕ್ಟ್ಲಿ. ಗೋಧಿ ಹಲ್ವಕ್ಕೆ ಸಕ್ಕರೆ ಹಾಕ್ತಾರೆ, ಇದಕ್ಕೆ ಬೆಲ್ಲ ಹಾಕಿದ್ಯಾ ಅಷ್ಟೇ. ಅಂಡ್ ತಂಪು ಕೂಡ ಅಲ್ವಾ? ಹೌದು, ನಿಜ ಚೆನ್ನಾಗಿದೆ. ಮೈಲ್ಡ್ ಆಗಿದೆ, ಸ್ವೀಟು ಇಷ್ಟೇ ಇರಬೇಕು. ತುಂಬಾ ಸ್ವೀಟ್ ಆದ್ರೆ ತಿನ್ನಕ್ಕಾಗಲ್ಲ, ಚೆನ್ನಾಗಿರಲ್ಲ. ಆಗಲ್ಲ. ನನ್ನ ಗೋಡಂಬಿ ಅಂತೂ ಸೂಪರ್ ಆಗಿದೆ. ಹಾಲ್ವಾ ಕೂಡ ಸೂಪರ್, ತಂಪು ಕೂಡ ಅಲ್ವಾ? ಹೌದು. ಹಾ, ಅದು ಹಂಗೆ ಇರಲಿ ಪಕ್ಕದಲ್ಲಿ. ಓಕೆ, ನೆಕ್ಸ್ಟ್ ಒಂದು ಚಟ್ಪಟ ಸಮೋಸ. ಚಟ್ಪಟ ಸಮೋಸ. ಅದು ಕಾರ್ನ್ ಸಮೋಸ. ಕಾರ್ನ್ ಸಮೋಸ ಮಾಡ್ತಿದ್ಯಾ? ವಾವ್. ಅದಕ್ಕೆ ಏನೇನು ಬೇಕು? ಇದಕ್ಕೆ ಮೈದಾ ಹಿಟ್ಟು, ಚಿರೋಟಿ ರವೆ, ಡಾಲ್ಡಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅಮೆರಿಕನ್ ಕಾರ್ನ್, ಎಣ್ಣೆ, ಈಸ್ಟರ್ನ್ ಗರಂ ಮಸಾಲ, ಬೆಣ್ಣೆ, ಲಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಪೇಸ್ಟ್. ಇನ್ನೇನು ಬೇಕು? ಇನ್ನೇನು ಬೇಕು? ನಂಗೆ ಗೊತ್ತಿಲ್ಲ, ನೀ ಹೇಳಬೇಕು. ಇನ್ನೇನು ಬೇಡ, ಸಾಕು ಅಷ್ಟೇ. ಸಾಕಾ? ಅಷ್ಟೇ ಸಾಕು. ತಿನ್ನೋದಕ್ಕೆ ನಾನು ಬೇಕು ತಾನೆ? ನೀನು ಇದ್ದೇ ಇರ್ತೀಯಲ್ವಾ? ಸರಿ, ಶುರು ಮಾಡೋಣ. ಆಯ್ತು. ಫಸ್ಟ್ ಇವತ್ತು ನಂಗೆ ಒಂಚೂರು ಸಹಾಯ ಮಾಡ್ತೀಯಾ? ಯಾಕಂದರೆ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇದೆ. ನೀನು ಒಂಚೂರು ಸಹಾಯ ಮಾಡ್ತೀಯಾ? ಏನು ಮಾಡ್ಬೇಕು ನಾನು? ನೀನು ಇದು ಫಿಲ್ಲಿಂಗ್ ನಾನು ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಹಿಟ್ಟು ಹಾಕ್ಕೊಡ್ತೀನಿ. ನೀವು ಒಂಚೂರು ಕಲಿಸ್ಕೊಡು ನಂಗೆ ಇವತ್ತು. ಅಷ್ಟು ತಾನೆ? ಹೌದು, ಬೇಗ ಕೊಡು. ಒಂದು ಬಟ್ಲು ಮೈದಾ ಆದರೆ 1 ಟೇಬಲ್ ಸ್ಪೂನ್ ಆಗಷ್ಟು ಚಿರೋಟಿ ರವೆ. ಸಾಕಾ? 1 ಟೇಬಲ್ ಸ್ಪೂನ್? ಹಾಂ, ಸಾಕು. ಅಷ್ಟೇ? ಅಷ್ಟೇ. ಓಕೆ. ನಾವು ಎಷ್ಟು ಕ್ವಾಂಟಿಟಿ ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಜಾಸ್ತಿ ತಗೊಂಡ್ರೆ ಒಂದು 2 ಟೇಬಲ್ ಸ್ಪೂನ್ ಸಾಕು. ಓಕೆ, ಸರಿ. ಈಗ ಡಾಲ್ಡಾ. ಈಗ ಬಿಸಿ ಎಣ್ಣೆ ಕೂಡ ಹಾಕ್ತೀಯಲ್ಲ ನೀನು ಕೆಲವು ರೆಸಿಪೀಸ್ಗೆ. ಇದಕ್ಕೆ ಬಿಸಿ ಎಣ್ಣೆ ಹಾಕ್ಬಾರ್ದಾ? ಅಲ್ಲ, ಬಿಸಿ ಎಣ್ಣೆ ಹಾಕ್ಬೋದು, ಬಟ್ ಅಷ್ಟೊಂದು ಕ್ರಿಸ್ಪ್ನೆಸ್ ಬರಲ್ಲ. ಡಾಲ್ಡಾ ಅಷ್ಟು ಕ್ರಿಸ್ಪ್ನೆಸ್ ಕೊಡಲ್ವಾ? ಅದು ಡಾಲ್ಡಾ ಅಷ್ಟು ಕ್ರಿಸ್ಪ್ನೆಸ್ ಕೊಡಲ್ಲ, ಅದಕ್ಕೋಸ್ಕರ. ವೆರಿ ನೈಸ್. ಆಮೇಲೆ ಸ್ವಲ್ಪ ಉಪ್ಪು. ಇದಿಷ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಓ, ಸ್ಟವ್ ಆನ್ ಮಾಡಲ ಅಷ್ಟರಲ್ಲಿ? ಹಾಂ, ಗ್ಯಾಸ್ ಆನ್ ಮಾಡು. ನೀನು ಇದು ಕಲ್ಸೋದೊಳಗೆ ನಾನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಈಗ ನೀರು ಹಾಕೊಂಡು ಕಲ್ಸ್ಕೊಂಬಿಡಿದ್ನ. ಚಪಾತಿ ಹಿಟ್ಟಿನ ಅದಕ್ಕ? ಹೌದು, ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊ. ಜಾಸ್ತಿ ನೀರು ಹಾಕೋಬೇಡ. ಓಕೆ, ಚೂರು ಚೂರೇ ಹಾಕೋ. ಓಯ್, ನೀ ಕಲ್ಸ್ಕೊ. ನಾನು ಈ ಕಡೆ ಒಗ್ಗರಣೆ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀನು ನೋಡಿರೋ ಪ್ರಕಾರ ಕಾರ್ನ್ಗೆ ಯೂಶಲಿ ಬೆಣ್ಣೆನೇ ಉಪಯೋಗಿಸ್ತೀವಿ. ಹೌದು. ಈ ಬಟರ್ ಸಾಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೌದು. ಚಿಲ್ಲ ಕೊಡ್ಲಾ? ಪಾಪ 2 ಕೆಲಸ ಹೇಳ್ತಾ ಇದ್ದೀನಿ. ಏನೋ ರುಚಿ ರುಚಿಯಾಗಿ ಮಾಡ್ಕೊಡ್ತೀಯಲ್ಲ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಓಹೋ, ಆ ಥರ ಉದ್ಧಾರ ಮಾಡ್ತಾ ಇದೆಯಾ ನನ್ನ ನೀನು? ಆಹಾ, ಓಹೋ ಅಲ್ಲ. ಓಕೆ. ಓ, ಹಂಗೆ. ಹಾಂ, ಹಾಗೆ ನೋಡು, ಕರೆಕ್ಟಾಗಿ ಕಲ್ಸಿದ್ದೀನಾ? ಓ ಎಸ್, ಸೂಪರ್, ಥ್ಯಾಂಕ್ ಯು. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು. ಏನಂದ್ರೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ. ಬೇಯಿಸಿರುವ ಕಾರ್ನ್ ಇಸ್ಕೊಂಡಿದ್ದೀನಿ. ಕಾರ್ನ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ಯಾ? ಹೌದು, ಬೇಯಿಸಿ ಇಟ್ಕೊಂಡಿದ್ದೀನಿ, ಬಟ್ ಉಪ್ಪು ಹಾಕಿಲ್ಲ. ಓಕೆ. ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಕಾರ್ನ್ಗೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ಹಸಿಮೆಣಸಿನ್ಕಾಯಿ ಖಾರ. ಸೊ ಎಲ್ಲ ಅಷ್ಟು ಬ್ಲೆಂಡ್ ಆಗಬೇಕು ಬೆಣ್ಣೆ ಜೊತೆಲಿ. ಬೆಣ್ಣೆ ಜೊತೆಲಿ, ಕರೆಕ್ಟ್. ನೋಡಮ್ಮ. ಓಕೆ, ಕರೆಕ್ಟಾ? ಹಾಂ, ಕರೆಕ್ಟ್. ಈಗ ಥ್ಯಾಂಕ್ ಯು, ವೆಲ್ಕಮ್. ಈಗೇನು ಮಾಡೋಣ? ಒಂಚೂರು ಸ್ಪೂನ್ ಕೊಡ್ತೀಯಾ? ಚೂರು ಈಸ್ಟರ್ನ್ ಚಾಟ್ ಮಸಾಲ. ಚೂರೇ, ತುಂಬ ಮೈಲ್ಡ್ ಆಗಿರ್ಬೇಕಿದು. ಓ, ಈಸ್ಟರ್ನ್ ಗರಂ ಮಸಾಲ ಎಲ್ಲ ಸ್ವಲ್ಪ ಒಂದು ಅಷ್ಟೇ. 1/4 ಟೀ ಸ್ಪೂನ್ ಅಷ್ಟೇ. ಉಪ್ಪು, ಹಿಟ್ಟಿಗೂ ನಾವು ಹಾಕಿರೋದ್ರಿಂದ ನೋಡ್ಕೊಂಡು ಒಂದು ಸ್ವಲ್ಪನೇ ಹಾಕೋಬೇಕು. ಓಕೆ. ಮತ್ತು ನಿಂಬೆ ರಸ. ಹುಳಿನೂ ಇರುತ್ತಾ ಇದಕ್ಕೆ? ಹೌದು.
ಕೆಲವರು ತುಂಬಾ ಹುಳಿ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಇದಿಷ್ಟು ಮಿಕ್ಸ್ ಆದರೆ ಸಾಕು. ಸೊ ಇದು ಸ್ಟಫಿಂಗ್. ಹಾಂ, ಸ್ಟಫಿಂಗ್. ಇದು ಇವಾಗ ಆಗಿದೆ. ಈಗ ಆಫ್ ಮಾಡ್ಲಾ? ಆಫ್ ಮಾಡಬೇಡ, ಎಣ್ಣೆ ಇಟ್ಕೊಂಬಿಡೋಣ. ಓಕೆ. ಸೊ 2 ಕೆಲಸ ಮುಗ್ದೋಗತ್ತೆ ಒಟ್ಟಿಗೆ. ನೀವು ಅದು ಹಿಟ್ಟು ಕಲ್ಸ್ಕೊಟ್ಟಿದ್ಯಲ್ಲ, ಅದಕ್ಕೆ ಕೆಲಸನೂ ಬೇಗ ಆಗುತ್ತೆ. ಓ, ಅದಕ್ಕೆ ಇಷ್ಟೆಲ್ಲ ಮಾಡ್ಸಿದ್ಯಾ? ಬೇಗ ಬೇಗ ಮಾಡೋಣ ಅಂತ? ಹಾಂ, ಬೇಗ ಮಾಡೋದು, ಬೇಗ ತಿನ್ನೋದು. ಓ, ಫಟಾಫಟ್ ಅಂದಿದ್ದು ಇದಕ್ಕೇನಾ? ಹೌದು. ಸಮೋಸ ಯಾವತ್ತೂ ತಿನ್ನೋಕೆ ರುಚಿ ಅಲ್ವಾ? ವೆರಿ ಟೇಸ್ಟಿ. ಅದೇನು ಗೊತ್ತಾ, ಒಂದು ತಿಂದರೆ ಇನ್ನೊಂದು ತಿನ್ಬೇಕನ್ಸುತ್ತೆ. ಆ ಟೆಂಪ್ಟಿಂಗ್ ಅದೇನೋ ಅಲ್ಲ. ಹೌದು. ಆಲ್ ಎಮ್ಮಿ ಎಮ್ಮಿ ರೆಸಿಪೀಸ್. ಈಗ ನೀನು ಹಿಟ್ಟು ಕಲ್ಸ್ಕೊಟ್ಟಿದ್ಯಲ್ಲ, ಈ ಹಿಟ್ಟು ಕೆಲವ್ರು ಏನು ಮಾಡ್ತಾರೆ, ಓಂಕಾಳು ಹಾಕ್ತಾರೆ ಇದಕ್ಕೆ. ರೆಗ್ಯುಲರ್ ಸಮೋಸಾಗ ಓಂಕಾಳು ಹಾಕ್ತೀವಿ, ಇದಕ್ಕೆ ಪ್ಲೇನ್ ಮಾಡಿದ್ದೀನಿ ನಾನು, ಯಾಕಂದ್ರೆ ಸ್ವಲ್ಪ ಕಾರ್ನ್ ಫ್ಲೇವರ್ ಬರಲಿ ಅಂತ. ಸ್ವಲ್ಪ ಮೈದಾ ಮುಟ್ಸ್ಕೊಂಡು ಲಟ್ಸ್ಕೊಂಬಿಡೋಣ. ಆದಷ್ಟು ಲಟ್ಟಿಸುವಾಗ ಹಿಟ್ಟು ಸ್ವಲ್ಪ ಕಡಿಮೆನೆ ಹಾಕೋಬೇಕಲ್ಲ? ಹೌದು. ಸೊ ದಟ್ ಎಣ್ಣೆಯಲ್ಲಿ ಅದು ತಳದಲ್ಲಿ ಉಳ್ಕೊಳ್ಳಲ್ಲ ಹಿಟ್ಟು. ಎಕ್ಸಾಕ್ಟ್ಲಿ, ಕರೆಕ್ಟ್. ಮತ್ತೆ ಆದಷ್ಟು ಉದ್ದ ಇರ್ಬೇಕು, ಈ ತರ ಹೀಗೆ ಮಾಡ್ಕೋಬೇಕು, ಓವಲ್ ಶೇಪ್. ಹೌದು. ಸಮೋಸಾಗ ಯೂಶಲಿ ಇದೇ ತರ ಮಾಡೋದು. ಓಕೆ. ಮತ್ತೆ ತುಂಬಾ ತೆಳು ಮಾಡ್ಕೋಬಾರ್ದು. ಹೌದಾ? ಅಂದ್ರೆ ಸ್ಟಫಿಂಗ್ ಕುತ್ಕೊಳ್ಳಲ್ಲ ಒಳಗೆ, ಆಚೆ ಬಂದ್ಬಿಡುತ್ತೆ. ಆಚೆ ಬರೋದು ಅಂತಲ್ಲ, ಸ್ವಲ್ಪ ಕ್ರಿಸ್ಪ್ನೆಸ್ ಬರ್ಬೇಕಂದ್ರೆ ಸ್ವಲ್ಪ ದಪ್ಪ ಇರಬೇಕು. ಸಮೋಸ ಫಸ್ಟ್ ಶುರುವಾಗಿದ್ದು ಮೋಸ್ಟ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಇಂದ ಅನ್ಸುತ್ತೆ. ಹೌದು, ಆಲೂಗಡ್ಡೆ. ಎಕ್ಸಾಕ್ಟ್ಲಿ. ರೂಪ, ಒಂಚೂರು ಚಾಕು ಕೊಡ್ತೀಯಾ? ಇದರೊಳಗೆ ಸ್ವಲ್ಪ ನೀರು ಹಾಕ್ಬೋದು. ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಸೈಡ್ ಅಲ್ಲೆಲ್ಲ ನೀರು ಸ್ವಲ್ಪ ಮುಟ್ಟಿಸ್ಕೋಬೇಕು. ಹೌದು, ಬೈಂಡಿಂಗಿಗೆ. ನೋಡು, ಈ ತರ ಒನ್ ಸೈಡ್ ಸಾಕಲ್ಲ? ಒನ್ ಸೈಡ್ ಮಾತ್ರ. ನಾವೆಲ್ಲಿ ಫೋಲ್ಡ್ ಮಾಡ್ತೀವಿ ಆ ಸೈಡ್ ಮಾತ್ರ. ಹೌದು. ಇದನ್ನ ತ್ರಿಕೋಣ ಆಕಾರದಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈಗ ತಿರ್ಗಾ ಈ ಕಡೆ ಈ ಸೈಡ್ ನಾವೆಲ್ಲಿ ಫೋಲ್ಡ್ ಮಾಡ್ತೀವಿ ಅಲ್ಲಿ ಅಷ್ಟು ನೀರು ಸವರ್ಕೋಬೇಕು. ಆಮೇಲೆ ಇಲ್ಲಿ ಟ್ವಿಸ್ಟ್ ಮಾಡ್ಕೊಂಡು ನೋಡು, ಈ ತರ ಟ್ವಿಸ್ಟ್ ಹಿಂಗ್ ಮಾಡ್ಕೊಂಡು ಹೀಗೆ ಫುಲ್ ಸೀಲ್ ಆಗ್ಬೇಕು. ಈಗ ನೀ ಅಂಗಡಿಗಳಲ್ಲಿ ತಿಂದಿರ್ತೀಯ ನೋಡು, ಇದು ಮಿನಿ ಸಮೋಸ ತರ ಮಾಡ್ತಾ ಇದೀನಿ ನಾನು ನಿಂಗೆ. ಓಕೆ. ನೀನ್ ಟ್ವಿಸ್ಟ್ ಯಾಕೆ ಮಾಡೋದು ಅಂತ ಹೇಳಿದ್ದೆ ಮುಂಚೆ? ಈ ತರ ಈ ಒಂದು ಆಕಾರದಲ್ಲಿ ಬರ್ಬೇಕು ಅಂದ್ರೆ ಈ ತರ ಮಾಡ್ಬೇಕು. ಆ ಟ್ವಿಸ್ಟ್ ಮಾಡಿ ಅದನ್ನ ಫೋಲ್ಡ್ ಮಾಡ್ಬೇಕು. ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಹೌದು, ನಾವೆಲ್ಲ ಹಾಗೆ ಫೋಲ್ಡ್ ಮಾಡ್ಬಿಡ್ತೀವಿ. ಫೋಲ್ಡ್ ಮಾಡ್ಬಿಟ್ಟು ಒಂಥರ ಟ್ರಯಾಂಗಲ್ ಇದು ಮಾಡ್ಕೊಂಡ್ಬಿಡ್ತಾರೆ. ಈ ತರ ಹಿಂಗ್ ಮಾಡ್ಬೇಕು ನೋಡು, ಈ ತರ ಹಿಂಗ್ ತ್ರಿಕೋಣ ಆಕಾರದಲ್ಲಿ ಮಾಡ್ಬಿಟ್ಟು ಫಿಲ್ಲಿಂಗ್. ಮತ್ತೆ ಸೈಡ್ಸ್ ಮಾಡಾದ್ಮೇಲೆ ಈ ಕಡೆ ಈ ತರ ಹಿಂಗೆ ಡಬಲ್ ಲೇಯರ್ ತರ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಇದನ್ನೆಲ್ಲ ಒಟ್ಟಿಗೆ ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ, ಈ ತರ ಹಿಂಗ್ ಕೂತ್ಕೊಂಡಂಗ್ ಆಗುತ್ತೆ. ಈ ಗಣಪತಿ ಕೂಡಿಸ್ತಾರಲ್ಲ ಆ ತರ ಕೂಡಿಸ್ದಂಗ್ ಆಗುತ್ತೆ. ಓಕೆ. ಬಟ್ ಒಂದ್ ನೆನಪಲ್ಲಿ ಇರ್ಬೇಕು, ಇದು ಕ್ಲೀನ್ ಆಗಿ ಸೀಲ್ ಆಗ್ಬೇಕು. ಈಗ ಇದು ಎಣ್ಣೆ ಕಾದಿದೆ, ಮತ್ತೆ ತುಂಬಾ ದೊಡ್ಡ ಫ್ಲೇಮು ಮಾಡಬಾರ್ದು, ಅದು ಗಮನದಲ್ಲಿರ್ಬೇಕು. ಓಕೆ. ಕಾದಾದ್ಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊಂಡು ಆಮೇಲೆ ಫಸ್ಟ್ ಸಣ್ಣ ಉರಿಯಲ್ಲಿ ಕಾಯಿಸ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಗೋಲ್ಡನ್ ಬ್ರೌನ್ ಆಗ್ಬಿಡುತ್ತೆ, ಬೆಂದಿರಲ್ಲ, ಕ್ರಿಸ್ಪ್ನೆಸ್ ಬರಲ್ಲ. ಓ, ಸ್ವೀಟ್ ಕಾರ್ನ್ ಸಮೋಸ ರೆಡಿ ಆಗ್ತಾ ಇದೆ. ಫಟಾಫಟ್ ಅಂತ ಮಾಡ್ಬೋದು, ಒಬ್ಬರೇ ಮಾಡ್ಬೋದು, ಬೇಗನೂ ಮಾಡ್ಬೋದು. ಸೊ ಅದು ಕಂಪ್ಲೀಟ್ ಆಗಲಿ ಅಲ್ಲಿವರೆಗೂ ನಾವೊಂದು ಶಾರ್ಟ್ ಬ್ರೇಕ್ ತಗೊಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ.
ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಮನೆ ಅಡಿಗೆ. ಸೊ ಫಟಾಫಟ್ ಸ್ವೀಟ್ ಕಾರ್ನ್ ಸಮೋಸ ಇಟ್ಸ್ ರೆಡಿ. ಬೇಕಾ? ಬೇಡ. ಅಲ್ಲ, ಯಾಕಂದ್ರೆ ಖಾರ ಚಟ್ನಿ ಸ್ವೀಟ್ ಚಟ್ನಿ ಎಲ್ಲ ನಾನು ಮಾಡಿಲ್ಲ. ಬಿಸಿ ಬಿಸಿ ಇದೆ. ಚಳಿ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಸಮೋಸ ತಿನ್ಬೇಕು. ಯಾಕಂದ್ರೆ ಬಜ್ಜಿ ಬೋಂಡ ಯಾವಾಗ್ಲೂ ಎಲ್ಲಾರ ಮನೇಲೂ ಇರುತ್ತೆ. ಕರೆಕ್ಟ್. ಎಲ್ಲಾರ ಮನೇಲೂ ಎಲ್ಲರಿಗೂ ಮಾಡಕ್ ಬರುತ್ತೆ. ಅದು ತುಂಬಾ ಬೇಗ ಆಗುತ್ತೆ ಅಂತ ಫಸ್ಟ್ ಅನ್ಸೋದು ಅದು, ಬಜ್ಜಿ ಮಾಡೋಣ ಬೋಂಡ ಮಾಡೋಣ ಅಂತ. ಬಟ್ ಸಮೋಸ ಇಟ್ಸ್ ಲೈಕ್ ಯಾವಾಗ್ಲೂ ಮಾಡ್ಕೋಬಹುದು. ಸ್ವಲ್ಪ ಒಂದ್ ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಅಷ್ಟೇ. ಹೌದು. ಬಿಸಿ ಬಿಸಿ ಕಾರ್ನ್ ಸಮೋಸ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಥ್ಯಾಂಕ್ ಯು. ಸ್ವೀಟ್ ಕಾರ್ನ್ ಸಮೋಸ ಇಟ್ಸ್ ರೆಡಿ. ಹೇಗ್ ಮಾಡೋದು ಅಂತ ನೀವು ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಸ್ವೀಟ್ ಕಾರ್ನ್ ಸಮೋಸ ಮಾಡುವ ವಿಧಾನ. ಮೊದಲು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಡಾಲ್ಡಾ, ಉಪ್ಪು ಹಾಗೂ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಪ್ಯಾನ್ಗೆ ಬೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ಬೇಯಿಸಿದ ಕಾರ್ನ್, ಈಸ್ಟರ್ನ್ ಚಾಟ್ ಮಸಾಲ, ಈಸ್ಟರ್ನ್ ಗರಂ ಮಸಾಲ, ಉಪ್ಪು ಹಾಗೂ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮೈದಾ ಹಿಟ್ಟನ್ನು ಪೂರಿ ರೀತಿ ಲಟ್ಟಿಸಿ ಮತ್ತೆ ಕಟ್ ಮಾಡಿ ತ್ರಿಕೋನ ಆಕಾರವಾಗಿ ಮಾಡಿ ಅದರೊಳಗೆ ಕಾರ್ನ್ ಮಸಾಲ ಇಟ್ಟು ಮಡಚಿ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಕಾರ್ನ್ ಸಮೋಸ ರೆಡಿ ಟು ಸರ್ವ್. ಚಳಿಗೆ ಬಿಸಿ ಬಿಸಿಯಾದಂತಹ ಸ್ವೀಟ್ ಕಾರ್ನ್ ಸಮೋಸ ಸೂಪರ್ ಆಗಿರುತ್ತೆ ವಿತ್ ಕಾಫಿ ಆರ್ ಟೀ. ಈಗಂತೂ ನಾನು ಹಾಗೆ ಟೇಸ್ಟ್ ಮಾಡ್ಬಿಡ್ತೀನಿ. ತುಂಬಾ ಬಿಸಿ ಇದೆ, ನೀ ಹಿಂಗೆಲ್ಲ ಕೊಡಬಾರ್ದು ಆಯ್ತಾ? ತಣಕ್ಲು ಕೊಡ್ಲಾ ನಿಂಗೆ? ಇಲ್ಲ, ಬಿಸಿ ಬಿಸಿ ಫ್ರೆಶ್ ಆಗಿ ಮಾಡಿ ಕೊಟ್ಟಿದ್ದೀನಿ. ಉಫ್ 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 ಮಾಡ್ಬೇಕು. ಅದ್ ನೀವ್ ಮಾಡ್ಕೋ. ಕ್ರಿಸ್ಪ್ನೆಸ್ ನಂಗೆ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಅದೇನೋ ಸಾಫ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಬಿಕಾಸ್ ಆಫ್ ರವೆ ಅಂಡ್ ಮತ್ತೆ ಡಾಲ್ಡಾ. ಹೌದು ಅಲ್ವಾ? ಸ್ವೀಟ್ ಕಾರ್ನ್ ಕೂಡ ಚೆನ್ನಾಗಿದೆ. ಆಹಾ, ಸ್ವೀಟ್ ಕಾರ್ನ್ ಖಾರ ಸ್ವೀಟ್ ಸ್ವೀಟ್ ಆಗಿ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಬೇರೆ ಹುಳಿ ಖಾರ, ಉಪ್ಪು ಹುಳಿ ಖಾರ ಹೌದು, ಅಂಡ್ ಚಾಟ್ ಮಸಾಲ ಕೂಡ ಹಾಕಿದ್ಯಾ. ಸೂಪರ್. ಸೊ ಬೇರೆ ತರಕಾರಿಗಳ ಸಮೋಸಾಗಿಂತ ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಹೌದು, ಅಂಡ್ ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಜೋರಾಗೆ ಹೊಡೆದೋದ ಇವತ್ತು ನೀನು. ಆಲ್ರೈಟ್ ಸ್ನೇಹಿತರೆ, ಸೊ ಬಿಸಿ ಬಿಸಿ ಆಗಿರುವಂತಹ ಸಮೋಸ ತಿಂದಾಯ್ತು ಅಂಡ್ ಗೋಧಿ ಹಾಲ್ಬಾಯ್ ತಿಂದಾಯ್ತು, ಟೇಸ್ಟ್ ಮಾಡಿದಾಯ್ತು. ಎರಡು ಕೂಡ ಸೂಪರ್ ರೆಸಿಪೀಸ್. ನಿಮ್ಮೆಲ್ರಿಗೂ ಗೊತ್ತಿದೆ, ಪ್ರತಿಮಾ ಮಾಡುವಂತಹ ರೆಸಿಪೀಸ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಎಲ್ಲರೂ ಮಾಡುವಂಥದ್ದು ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂಥದ್ದು ಅಲ್ವಾ? ಸರಿ, ಈಗ ನಾವೊಂದು ಪುಟಾಣಿ ಬ್ರೇಕ್ ತಗೊಂಡ್ಬಿಡೋಣ. ಬ್ರೇಕ್ ಆದ್ಮೇಲೆ ಗೊತ್ತಿದೆಯಲ್ಲ, ನಮ್ ಜೊತೆ ಒಬ್ರು ಗೆಸ್ಟ್ ಬರ್ತಾರೆ. ಅವರು ನನ್ಗೋಸ್ಕರ ನಿಮ್ಗೋಸ್ಕರನು ರೆಸಿಪೀಸ್ ನ ಹೇಳ್ಕೊಡ್ತಾರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸ್ನೇಹಿತರೆ, ಇವತ್ತು ನಮ್ ಜೊತೆ ಇದ್ದಾರೆ ಚಂದ್ರಿಕಾ ರಾಮಕೃಷ್ಣ ಅವರು. ಅವರು ನಮಗೋಸ್ಕರ ಯಾವ ರೆಸಿಪೀಸ್ ನ ಹೇಳ್ಕೊಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ನಮಸ್ತೆ. ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ದೀರಾ? ನೋಡಿದ್ರೆ ಗೊತ್ತಾಗ್ತಾ ಇದೆ, ನಗ್ನಗ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಹೌಸ್ ವೈಫ್. ಹೌಸ್ ವೈಫಾ? ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 20 ವರ್ಷ ಆಯ್ತು. ವಾವ್, ಓಕೆ. ಇವತ್ತೇನ್ ಮಾಡ್ತಾ ಇದ್ದೀರಾ ರೆಸಿಪಿ ಹಾಗಾದ್ರೆ? ಇವತ್ತು ಗೋಬಿ ಆಮ್ಲಾ ಗ್ರೇವಿ ಮಾಡ್ತಾ ಇದ್ದೀನಿ. ಗೋಬಿನೂ ಇರುತ್ತೆ, ಆಮ್ಲಾನೂ ಇರುತ್ತೆ. ಅದೆರಡರಿಂದ ಗ್ರೇವಿ ಗ್ರೇವಿ ಅಲ್ವಾ? ಹೆಲ್ತಿಯಸ್ಟ್ ಫುಡ್ ಅನ್ಬೋದು. ಹೆಲ್ತಿಯಸ್ಟ್ ಗ್ರೇವಿನ ಇದು? ಗ್ರೇವಿ, ಹೌದು. ದಟ್ಸ್ ರಿಯಲ್ ನೈಸ್. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಯಾವ್ದ್ಯಾವ್ದು? ಗೋಬಿ, ಆಮ್ಲಾ, ಟೊಮೆಟೊ, ಈರುಳ್ಳಿ, ಹುರ್ಗಡ್ಲೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ ಗೋಬಿ ಮತ್ತೆ ಆಮ್ಲಾ ಕರಿಗೆ. ಆಮ್ಲಾ ಕರಿಗೆ. ಸರಿ, ಶುರು ಮಾಡೋಣ. ಓಕೆ. ಮೊದಲೇನ್ ಕೊಡ್ಲಿ? ಮೊದಲು ಪ್ಯಾನ್ ಕೊಡಿ. ಸ್ಟವ್ ಆನ್ ಮಾಡಿದೀನಿ. ಚಂದ್ರಿಕಾ ಅವರೇ, ನೆಕ್ಸ್ಟ್ ಏನ್ ಮಾಡ್ತೀರಾ? ಸ್ವಲ್ಪ ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ಹಸಿಮೆಣಸಿನಕಾಯಿ ಒಂದು 4 ಹಸಿಮೆಣಸಿನ. ಇಷ್ಟು ಪಲ್ಯಕ್ಕೆ, ಇಷ್ಟು ಗ್ರೇವಿಗೆ 4 ಹಸಿಮೆಣಸಿನಕಾಯಿ ಸಾಕು. ಆಮೇಲೆ ಒಂದು 5 ಬೆಳ್ಳುಳ್ಳಿ ಹಾಕಿ, ಒಂದು 5 ಎಸಳು ಬೆಳ್ಳುಳ್ಳಿ. ಸರಿ, ಆಮೇಲೆ ಆಮೇಲೆ ಇದನ್ನೆಲ್ಲ ಹುರ್ಕೋಬೇಕಾ? ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು, ಅವಾಗ ವಾಸನೆ ಬರಲ್ಲ. ಹಸಿ ವಾಸನೆ ಬರಲ್ಲ.
ಆಮೇಲೆ ಈರುಳ್ಳಿ ಹಾಕೋಣ. ಹಾ. ಒಂದು ಈರುಳ್ಳಿ ಇದೆ. ನೆಕ್ಸ್ಟ್ ಒಂದು 2 ಲವಂಗ ಹಾಕೋಣ. ಸಾಕ? 2 ಸಾಕು. ಗರಂ ಮಸಾಲ ಹಾಕ್ತೀವಲ್ಲ, 2 ಲವಂಗ ಸಾಕು. ನನ್ಗೊಂದು ನಿಮ್ಗೊಂದಾ? ಆಮೇಲೆ ಲವಂಗ? ಇಷ್ಟು ಗ್ರೇವಿಗೆ ಮೇಡಮ್ 2 ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ. ಅಷ್ಟು ಗೋಬಿ ಇದಕ್ಕೆ ಇದಕ್ಕೆ 2 ನೆಲ್ಲಿಕಾಯಿ ಸಾಕು. 2 ನೆಲ್ಲಿಕಾಯಿ. ನೆಲ್ಲಿಕಾಯಿ ಹಾಕ್ತೀನಿ. ಹೆಲ್ದಿಯೆಸ್ಟ್ ಗ್ರೇವಿ ಅಂತ ಹೇಳ್ತಿದ್ರಲ್ಲ, ಹೌದು. ಏನ್ ಟಿಪ್ಸ್ ಇದ್ರ ಬಗ್ಗೆ? ನೆಲ್ಲಿಕಾಯಲ್ಲಿ ಕ್ಯಾನ್ಸರ್ ಹೋಗ್ಸೋ ಗುಣ ಇರತ್ತೆ ಅಂತ. ಒಂದು ನೆಲ್ಲಿಕಾಯಲ್ಲಿ ಐರನ್ ಇರುತ್ತೆ, ಕರೆಕ್ಟ್ ಅದರಿಂದ ಅನಿಮಿಯಾ ಬರಲ್ಲ. ಕರೆಕ್ಟ್ ಆಮೇಲೆ ಅದನ್ನ ತಿಂತಾರೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಕರೆಕ್ಟ್. ಮಕ್ಕಳಿಗೆ ತುಂಬಾ ಒಳ್ಳೇದು. ಚಿಕ್ಕವರಿದ್ದಾಗಿಂದನೇ ಇಮ್ಯುನಿಟಿ ಡೆವಲಪ್ ಆಗ್ಬಿಟ್ರೆ ಹಾ. ಕೆಮ್ಮು ನೆಗಡಿ ಕಾಯಿಲೆಗಳು ಬರಲ್ಲ. ಕರೆಕ್ಟ್. ಈಗ ಮೇಡಮ್ ಟೊಮೆಟೊ ಹಾಕಿದ್ದೀನಿ. ನೆಲ್ಲಿಕಾಯಿ ಆದ್ಮೇಲೆ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಒಂದಾ? 1 ಟೊಮೆಟೊ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ. ಸ್ವಲ್ಪ ಸಾಕಾ? ಇಷ್ಟು ಸಾಕು, ಇಲ್ಲದ್ರೆ ಅದೇ ಫ್ಲೇವರ್ ಜಾಸ್ತಿ ಆಗೋಗ್ಬಿಡುತ್ತೆ ಅಲ್ವಾ? ಯೂಶಲಿ ಗ್ರೇವಿ ಪುದೀನ ಹಾಕಲ್ಲ. ಹಾಕಲ್ಲ, ಇದಕ್ಕೆ ಚೆನ್ನಾಗಿರುತ್ತೆ. ಫ್ಲೇವರ್ ಜಾಸ್ತಿ ಆಗಬಾರ್ದು ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತೆ ಹವ್ಯಾಸ ಏನು ನಿಮ್ದು? ನಂದು ಕ್ಲಾಸಿಕಲ್ ಸೀನಿಯರ್ ಮ್ಯೂಸಿಕ್ ಆಗಿದೆ ಮೇಡಮ್. ವಾವ್. ಹಾ. ಆಗಿದೆ. ಇವಾಗ ಸಾಧನಾ ಮ್ಯೂಸಿಕ್ ಸ್ಕೂಲಲ್ಲಿ ಸುಗಮ ಸಂಗೀತಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸಂಗೀತ ಕಲಿತಾನೆ ಇದ್ದೀರಾ? ಸಂಗೀತ ಮುಗಿಯೋದೇ ಇಲ್ಲ ಮೇಡಮ್, ಎಷ್ಟು ಕಲ್ತ್ರೆ ಇದ್ದೇ ಇರುತ್ತೆ. ಎಲ್ಲಿವರೆಗೂ ಆಗಿದೆ ಈಗ? ನಂದು ಇವಾಗ ಸೀನಿಯರ್ ಆಗಿದೆ. ಮೇಡಮ್ ಹತ್ರ ಲೈಟ್ ಮ್ಯೂಸಿಕ್ ಕಲಿತಾ ಇರೋದು. ಈಗ ಲೈಟ್ ಮ್ಯೂಸಿಕ್. ಲೈಟ್ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್. ಓಕೆ, ನನಗೋಸ್ಕರ ಯಾವ ಹಾಡು ಹಾಡ್ತೀರಾ? ಒಂದು ಭಾವಗೀತೆ ಹಾಕ್ತೀನಿ ಶ್ಯಾ. ಮೇಡಮ್. ಇದು ಸಾಕು ಮೇಡಮ್. ಇದು ಸಾಕಾ? ಇದು ಸಾಕು. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಚಂದ್ರಿಕಾ ಅವರೇ, ಹುರಿದಿರೋ ಅಷ್ಟು ಹಾಕೊಂಡೆ ಸಾಮಗ್ರಿಗಳನ್ನ ಮೇಡಮ್. ಇದಕ್ಕೆ ಸ್ವಲ್ಪ ಗ್ರೇವಿಗೆ ಬರೋದಕ್ಕೆ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆಗೋದಕ್ಕೆ ಓಕೆ. ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, ನೀವು ಹೋಗಿ ಇದನ್ನ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಎಲ್ಲ ಬನ್ನಿ. ಆಮೇಲೆ ನನಗೊಂದು ಹಾಡು ಹೇಳಿ. ಓಕೆ ಓಕೆ. ನೀರ್ ಬೇಕಾ? ಇಲ್ಲ, ಇದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಗೋಬಿ ಬೇಯಿಸಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅಲ್ವಾ? ಸರಿ. ಹಾಂ. ಒಂದು ಸ್ವಲ್ಪ ಎಣ್ಣೆ ಸಾಕು ಮೇಡಮ್. ಹಾ ಹಾ. ಹೆಲ್ತಿಯೆಸ್ಟ್ ಅಂತ ಹೇಳಿರೋದ್ರಿಂದ ಎಣ್ಣೆನೂ ಕಮ್ಮಿ ಹಾಕ್ಲೇಬೇಕಾಗುತ್ತೆ. ಅಲ್ವಾ? ಆದ್ರೂ ಎಣ್ಣೆ ಬೇಕು ಸ್ವಲ್ಪ. ಎಣ್ಣೆ ಸ್ವಲ್ಪ ಬೇಕು ಮೇಡಮ್. ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ. ಹಾ ಹಾ. ಸಾಸಿವೆ ಚಟ ಚಟ ಅಂದಮೇಲೆ ಗೋಬಿ ಹಾಕೋಣ. ಗೋಬಿ ಪಟ ಪಟ ಅನ್ಸೋಣ. ಹಾಕಿ. ಗೋಬಿನ ಮೇಡಮ್ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಒಂದು 5 ನಿಮಿಷ ಇಟ್ಬಿಟ್ಟು ಹೊರಗೆ ತೆಗ್ದಿರೋದು. ಸ್ವಲ್ಪ ಬೇಗ ಬೇಯತ್ತೆ, ಅದು ಲೇಟ್ ಆಗಲ್ಲ. ಹೌದು. ಈಗ ಗೋಬಿನ ನಾವ್ ಏನಕ್ಕೆ ಉಪ್ಪು ಮತ್ತೆ ಅರಿಶಿನ ನೀರಲ್ಲಿ ಸ್ವಲ್ಪ ಹುಳ ಇದ್ರೆ ಇರ್ಬೋದು ಅಂತ, ಎಲ್ಲ ಕ್ಲೀನ್ ಆಗಿರತ್ತೆ. ಹೌದು. ಅಂದ್ರೂ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಹುಳ ಜಾಸ್ತಿ ಇರುತ್ತೆ. ಅಂಡ್ ಕೆಮಿಕಲ್ಸ್ ಹಾಕಿರ್ತಾರೆ. ಅದು ಸ್ವಲ್ಪ ಅರಿಶಿನ ಹಾಕ್ಬಿಟ್ರೆ ಅದು ಸ್ವಲ್ಪ ಕ್ಲಿಯರ್ ಆಗಿ ಆಂಟಿ ಆಕ್ಸೈಡ್ ಅಂತ ಹೇಳ್ತಾರೆ. ನಾವು ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಡೋಣ. ಇದಕ್ಕೊಂದು ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಹಾ. ಹಸಿ ಬಟಾಣಿ ಆಪ್ಷನಲ್. ಇವಾಗ ಬಟಾಣಿ ಸೀಸನ್ ಇರೋದ್ರಿಂದ ಬಟಾಣಿ ಹಾಕ್ತಾರೆ. ಹಾಕ್ಬಿಡೋಣ ಬಿಡಿ. ಸರಿ, ನಾನು ಇದನ್ನ ನೋಡ್ಕೋತೀನಿ. ನೀವು ಅಷ್ಟೊಂದು ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಡಿ. ಓಕೆ. ಹಾಡು ಹೇಳ್ಬೇಕಲ್ಲ, ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ. ಇದನ್ನ ಮುಚ್ಚಿಟ್ಬಿಡಿ. ಗ್ರೇವಿ ಆಗಿ ಅರ್ಧ ಆಗಿದೆ ಗೋಬಿ. ಗ್ರೇವಿ ಹಾಕ್ಬಿಡೋದು. ಈಗ ಅಷ್ಟು ಬೆಂದ್ರೆ ಅಷ್ಟು ಬೆಂದ್ರೆ ಗ್ರೇವಿ ಹಾಕ್ಬಿಡ್ಬೋದು. ಓಯ್ಸ್ ಆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇವಾಗೆಲ್ಲ ಡ್ರೈ ಪೌಡರ್ಸ್ ಹಾಕ್ಬಿಡೋಣ. ಅರಿಶಿನ ಹಾಕ್ತಾ ಇದ್ದೀನಿ. ಸರಿ, ಇಷ್ಟನ್ನ ಅರಿಶಿನ ಪುಡಿ,
ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಕಲರ್ಗೋಸ್ಕರ ಒಂದು ಸ್ವಲ್ಪ ಖಾರ ಪುಡಿ. ಓ ದಟ್ಸ್ ಫೈನ್. ಈಸ್ಟರ್ನ್ ಅಚ್ಚ ಖಾರದ ಪುಡಿ. ಈಸ್ಟರ್ನ್ ಅಚ್ಚ ಖಾರದ ಪುಡಿ ಆಕ್ಚುಲಿ ಕಲರ್ ಜಾಸ್ತಿ ಕೊಡುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಜೀರಾ ಪೌಡರ್. ಈಸ್ಟರ್ನ್ ಜೀರಾ ಪುಡಿ. ಈಸ್ಟರ್ನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ. ಆಮೇಲೆ ಈಸ್ಟರ್ನ್ ಗರಂ ಮಸಾಲ ಪೌಡರ್. ಈಸ್ಟರ್ನ್ ಗರಂ ಮಸಾಲ. ಕೊನೆಲೆಲ್ಲ ಡ್ರೈ ಪೌಡರ್. ಎಲ್ಲ ಡ್ರೈ ಪೌಡರ್ಸ್. ಹಸಿ ಎಲ್ಲ ರುಬ್ಕೊಂಡ್ಬಿಡೋದು, ಕೊನೆಯಲ್ಲಿ ಡ್ರೈ ಪೌಡರ್ ಹಾಕ್ಬಿಡೋದು. ಮಸಾಲೆ ಎಲ್ಲ ಹಾಕಿ ಮುಚ್ಚಿಟ್ಬಿಡೋಣ. 3 ನಿಮಿಷ ಸಾಕು. 3 ನಿಮಿಷ ಸಾಕು. ಅಷ್ಟರಲ್ಲಿ ಒಂದು ಹಾಡು. ಓಕೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ, ಎಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವೆ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ. ವಾವ್, ಎಷ್ಟು ಚೆನ್ನಾಗಿದೆ ಸಾಂಗು, ಅಷ್ಟೇ ಬ್ಯೂಟಿಫುಲ್ ಆಗಿದೆ ನಿಮ್ಮ ವಾಯ್ಸ್. ನಿಜ ತುಂಬಾ ಖುಷಿ ಆಯ್ತು. ಈಗ ಗ್ರೇವಿ ನೋಡ್ಬಿಡೋಣ. ನಿಮ್ ಹಾಡ್ ಕೇಳ್ತಾ ಕೇಳ್ತಾ ಗ್ರೇವಿನ ಖುಷಿಯಾಗಿ ಆಫ್ ಮಾಡ್ಬಿಡೋಣ. ಆಗ್ಬಿಟ್ಟಿದ್ಯಾ? ದಟ್ಸ್ ಫೈನ್. ಚಂದ್ರಿಕಾ ಅವ್ರೆ, ಹಾಡ್ತಾ ಹಾಡ್ತಾ ನೀವು ಏನೋ ಮರ್ತ್ರಿ, ನಾನು ಏನೋ ಮರ್ತಿದೀನಿ. ಏನದು? ಗೊತ್ತಾಯ್ತು ಬಿಡಿ ಮೇಡಮ್, ಉಪ್ಪು. ಇಷ್ಟ ಬೇಗ ಗೊತ್ತಾಯ್ತಾ? ನಾನೆಲ್ಲ ಹಾಕೋದ್ ಮರ್ತ ಹಂಗೆ ಕೊಟ್ಬಿಡ್ತೀರೇನೋ ಅಂತ. ಇಲ್ಲ ಇಲ್ಲ, ಹಾಕ್ಬಿಟ್ಟು ಕೊಡ್ತೀನಿ ಮೇಡಮ್. ಇದ್ ಮಾತ್ರ ಕೈಯಿಂದಾನೆ ಹಾಕ್ತೀನಿ, ಹಂಗೆ ಅಳ್ತೆ ಗೊತ್ತಾ? ನೀವು ಮೇಡಮ್ ಅಂದ್ರೆ ನಾನು ತಿನ್ನೋದೇ ಇಲ್ಲ ಅಪ್ಪ. ರೂಪ ಕೈಯಿಂದ ಹಾಕ್ತೀನಿ. ರೂಪಕ್ಕನ ಅಕ್ಕನ ರೂಪ ಇವಾಗ ನಾನು ಕೈಯಿಂದ ಉಪ್ಪು ಹಾಕ್ತಾ ಇದ್ದೀನಿ. ಸರಿ. ಮೇಡಮ್, ಹೆಲ್ತಿಯೆಸ್ಟ್ ಗ್ರೇವಿ ಆಮ್ಲಾ ಗೋಬಿ ಗ್ರೇವಿ ರೆಡಿ ಟು ಸರ್ವ್. ತಗೊಳ್ಳಿ ಹೇಗಿದೆ ನೋಡಿ, ಹೇಳಿ. ಥ್ಯಾಂಕ್ ಯು. ಹೆಲ್ದಿಯೆಸ್ಟ್ ಆಮ್ಲಾ ಅಂಡ್ ಗೋಬಿ ಗ್ರೇವಿ ಇಸ್ ರೆಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರ? ರಿಕ್ಯಾಪ್ ನೋಡ್ಕೊಳ್ಳಿ. ಆಮ್ಲಾ ಗೋಬಿ ಗ್ರೇವಿ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಲವಂಗ, ಬೆಟ್ಟದ ನೆಲ್ಲಿಕಾಯಿ, ಟೊಮೆಟೊ ಹಾಗೂ ಪುದೀನ ಹಾಕಿ ಫ್ರೈ ಮಾಡಿ. ನಂತರ ಮಿಕ್ಸಿ ಜಾರಿಗೆ ಹುರಿದ ನೆಲ್ಲಿಕಾಯಿ ಮಿಶ್ರಣ ಹಾಗೂ ಹುರಿಗಡಲೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಹೂಕೋಸು, ಬಟಾಣಿ, ರುಬ್ಬಿದ ಮಸಾಲ, ಈಸ್ಟರ್ನ್ ಅರಿಶಿನ ಪುಡಿ, ಈಸ್ಟರ್ನ್ ಅಚ್ಚಖಾರದ ಪುಡಿ, ಈಸ್ಟರ್ನ್ ಜೀರಿಗೆ ಪುಡಿ, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಗರಂ ಮಸಾಲ ಹಾಗೂ ಉಪ್ಪನ್ನು ಹಾಕಿ ಬೇಯಿಸಿದರೆ ಗೋಬಿ ಆಮ್ಲಾ ಗ್ರೇವಿ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಆಮ್ಲಾ ಗೋಬಿ ಗ್ರೇವಿ ಹೇಗೆ ಮಾಡೋದಂತ ನೀವು ನೋಡ್ಕೊಂಡ್ರೀರಾ? ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ? ಬಿಕಾಸ್ ಇಟ್ಸ್ ಹೆಲ್ದಿಯೆಸ್ಟ್ ಗ್ರೇವಿ. ಹೌದು, ಆಮ್ಲಾನು ಹೆಲ್ದಿ ಆ್ಯಂಡ್ ಗೋಬಿ ಕೂಡ ಅವ್ರು ಹೇಳ್ದಾಗೆ ಬ್ಲಡ್ ಕ್ಲಾಟ್ ಆಗುತ್ತೆ, ಬ್ಲಡ್ ಬ್ಲೀಡಿಂಗ್ನ ನಿಲ್ಲಿಸುತ್ತೆ. ಆಹಾ, ಹುಳಿ ಹುಳಿಯಾಗಿ ಚೆನ್ನಾಗಿದೆ. ಆಮ್ಲಾ ಹುಳಿ ಗೊತ್ತಾಗುತ್ತೆ, ಟೇಸ್ಟ್ ಗೊತ್ತಾಗುತ್ತೆ. ಗೊತ್ತಾಗ್ಲೇಬೇಕು ಇದು ಅಲ್ಲ? ಸೂಪರ್. ಥ್ಯಾಂಕ್ ಯು. ಹೇಳಿ ಚಂದ್ರಿಕಾ ಅವರೇ, ನೆಕ್ಸ್ಟ್ ಯಾವ ರೆಸಿಪಿ? ನೆಕ್ಸ್ಟ್ ವಿಳೆದೆಲೆ ಜ್ಯೂಸ್. ವಿಳೆದೆಲೆ ಜ್ಯೂಸಾ? ಏನಿದು ಯುನಿಕ್ ಆಗಿ ಮಾಡ್ತಿದ್ದೀರಾ ನೀವು? ಅದೇ ಹೆಲ್ತಿಯೆಸ್ಟ್ ಫುಡ್ ನಾನು ಇವತ್ತು ಮಾಡ್ತಾ ಇರೋದು. ವೆರಿ ನೈಸ್. ಸೊ ವಿಳೆದೆಲೆ ಜ್ಯೂಸಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾವೊಂದು ಪುಟಾಣಿ ಬ್ರೇಕ್ ತಗೊಂಡ್ಬಿಡೋಣ. ಸ್ನೇಹಿತರೆ, ನಿಮ್ಮ ತಲೆ ಕೂದಲು ಉದ್ದ ಬೆಳಿಬೇಕಾ? ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆಯಾ? ಸ್ಕಿನ್ ಗ್ಲೋ ಆಗಬೇಕಾ? ಇದಕ್ಕೆಲ್ಲ ಒಂದೇ ಮದ್ದು, ಮನೆ ಮದ್ದು ಅಂತಾನೆ ಹೇಳ್ಬೋದು. ಆಮ್ಲ ತಿನ್ಬೇಕು. ಆಮ್ಲ ತಿಂದ್ರೆ ಸ್ಕಿನ್ ಕೂಡ ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈಗ ಒಂದು ಪುಟಾಣಿ ಬ್ರೇಕ್ ತಗೋತಾ ಇದ್ದೀನಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸ್ನೇಹಿತರೆ, ಬೆಟ್ಟದ ನೆಲ್ಲಿಕಾಯ್ದು ಇನ್ನೊಂದು ಟಿಪ್ ಹೇಳ್ಬಿಡ್ಲಾ?
ಕಣ್ ಯೂಶಲಿ ಹೊರಗಡೆ ಹೋದ್ರೆ ಅಥವಾ ಏನಾದ್ರೂ ಕಣ್ ಡಿಸೀಸ್ ಬಂದ್ರೆ ಕೆಂಪಾಗುತ್ತೆ, ನೀರ್ ಸುರಿತಾ ಇರುತ್ತೆ, ಅದಕ್ಕೆಲ್ಲ ಆಮ್ಲ ತಿಂದ್ರೆ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ತಿನ್ಬಹುದು ಹಾಗೆ, ಅಥವಾ ಅದನ್ನ ಜ್ಯೂಸ್ ಕೂಡ. ಎಲ್ಲ ಕಡೆ ಆಮ್ಲ ಜ್ಯೂಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಆಯುರ್ವೇದಿಕ್ ಶಾಪ್ ಅಲ್ಲಿ. ಜ್ಯೂಸ್ ತಗೊಳ್ಳಿ, ಸೊ ಅದನ್ನ ಕುಡಿದ್ರೆ ಖಂಡಿತವಾಗ್ಲೂ ಕ್ಯೂರ್ ಆಗುತ್ತೆ, ಹಾಗೆ ಸ್ಟ್ರಾಂಗ್ ಮಾಡುತ್ತೆ ಲಂಗ್ಸ್ ನ ಮತ್ತೆ ಹಾರ್ಟ್ ನ. ಸೊ ಇಷ್ಟೆಲ್ಲಾ ಟಿಪ್ಸ್ ಗೊತ್ತಿರ್ಬೇಕಾದ್ರೆ ನಾವ್ ಯಾಕೆ ಬೆಟ್ಟದ ನೆಲ್ಲಿಕಾಯಿ ತಿನ್ಬಾರ್ದು, ಜ್ಯೂಸ್ ಕುಡಿಬಾರ್ದು ಅಲ್ವಾ? ಸರಿ, ಈಗ ವಿಳ್ಯದೆಲೆ ಜ್ಯೂಸ್ ರೆಡಿ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ತಿಳ್ಕೊಳ್ಳೋಣ. ಏನೇನ್ ಬೇಕು ಅದಕ್ಕೆ? ಅದಕ್ಕೆ ವಿಳೆದೆಲೆ, ಮೆಣಸು, ಈರುಳ್ಳಿ, ತುಳಸಿ, ಶುಂಠಿ, ಉಪ್ಪು, ನಿಂಬೆಹಣ್ಣು, ಇಷ್ಟೇ. ಇಷ್ಟು. ಈಗ ನಿಜ ಹೇಳಿ, ಇದನ್ನ ಹೆಂಗ್ ಕಂಡು ಹಿಡಿದ್ರಿ ನೀವು? ನಿಜ ಹೇಳ್ಬೇಕು. ರೂಪ ಮನೇಲಿ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಅವರೆಲ್ಲ. ನೆಗಡಿ ಕೆಮ್ಮು ಆದಾಗ ಮಕ್ಕಳಿಗೆ ಅಥವಾ ಅಜೀರ್ಣ ಆದಾಗ ಅವಾಗ ಎಲೆ ತುಂಬಾ ಒಳ್ಳೇದು ಅಜೀರ್ಣಕ್ಕೆ, ಜೀರ್ಣಕಾರಿ ಅದು. ಅವಾಗ ಅವ್ರು ಮಾಡ್ತಾ ಇದ್ರು. ಅವ್ರು ಮಾಡಿದ್ದೆ ಇದು ಹಳೆ ಅಡ್ಗೆನೆ, ಹೊಸದೇನು ನಾನು ಮಾಡ್ತಾ ಇಲ್ಲ. ಈಗ ಎಲ್ಲ ಊಟ ಆದ್ಮೇಲೆ ಸುಮಾರು ಜನ ಎಲೆ ಅಡಿಕೆ ತಿನ್ನೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾರಲ್ಲ ಅಂತವ್ರು ಹಲ್ಲೆಲ್ಲ ಕೆಂಪಾಗುತ್ತೆ, ಬಾಯಿ ಕೆಂಪಾಗುತ್ತೆ ಅಂತ ತಿನ್ನೋದಿಲ್ಲ. ಅದು ಹಲ್ ಕ್ಯಾವಿಟೀಸ್ ಜಾಸ್ತಿ ಅಲ್ಲ ಮೇಡಮ್. ಇವಾಗ ಐಸ್ ಕ್ರೀಮು, ಚಾಕ್ಲೇಟ್ಸ್ ಎಲ್ಲ ತಿನ್ಬಿಟ್ಟು ಅದಕ್ಕೆ ಅಡಿಗೆ ಹಾಕೊಳಕ್ ಭಯ ಪಡ್ತಾರೆ ಎಲ್ಲಾರು. ಆದ್ರಿಂದ ವಿಳೆದೆಲೆ ಒಂದೇ ತಗೊಂಡು ಅದ್ರಲ್ಲೇ ಬೇಕಾದಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಏನೇನ್ ಗೊತ್ತು ನಿಮ್ಗೆ? ಅದು ಜೀರ್ಣಕಾರಿ ಮೇಡಮ್. ಅದೇ ಇವಾಗ ಹೊರಗೆ ಹೋಗ್ಬಿಡ್ತಾರೆ, ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ, ಅದು ಅಜೀರ್ಣ ಆಗ್ಬಿಡತ್ತೆ ಅಂತ ಭಯ ಇರುತ್ತೆ. ಅದೇ ಜೀರ್ಣ ಆಗ್ಬೇಕಂದ್ರೆ ಮನೆಗ್ ಬಂದು ಈ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ಪೂರ್ತಿ ಜೀರ್ಣ ಆಗುತ್ತೆ, ಪ್ರಾಬ್ಲಮ್ ಆಗಲ್ಲ ತಿಂದ್ರುನು. ಓಕೆ, ಸರಿ. ಹಾಗಾದ್ರೆ ಜೀರ್ಣ ಶಕ್ತಿನ ಹೆಚ್ಚಿಸುತ್ತೆ ಇದು. ಸರಿ, ಈಗ ಶುರು ಮಾಡೋಣ. ಓಕೆ ಮೇಡಮ್. ಮೊದ್ಲೇನ್ ಕೊಡ್ಲಿ? ಮಿಕ್ಸಿ ಜಾರ್ ಕೊಡಿ. ಮೊದ್ಲೇ ಜಾರು, ಬಿಕಾಸ್ ಇಟ್ಸ್ ಜ್ಯೂಸ್. ನಿಮ್ಗೆ ಒಬ್ಬರಿಗೆ ಮಾಡ್ಕೊಡ್ತಾ ಇರೋದ್ರಿಂದ 4 ಎಲೆ ಸಾಕು ಮೇಡಮ್. 4 ಎಲೆ ಸಾಕ? 4 ಎಲೆ ಸಾಕು. ಸ್ಪೂನ್ ಬೇಡ, ಅಲ್ಲಿ ಇಟ್ಬಿಡ್ತೀನಿ. ಅದನ್ನೆಲ್ಲ ಪೀಸ್ 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 ಮಾಡ್ಕೊಂಡು ಹಾಕೊಂಡ್ಬಿಡೋದಾ? 4 ಎಲೆ. 4 ಎಲೆ ಇದೆ. ಇದಕ್ಕೆ ಒಂದು ಚಿಕ್ಕದು ಇದು ಹಾಕಿದ್ದೀನಿ, ಈರುಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಸ್ವಲ್ಪ ಕೆಮ್ಮು ನೆಗಡಿಗೂ ಒಳ್ಳೇದು, ಇದು ಹಾರ್ಟ್ಗೆ ತುಂಬಾ ಒಳ್ಳೇದು. ಹಸಿ ಈರುಳ್ಳಿ, ಒಂದು ಹಸಿ ಈರುಳ್ಳಿ ದಿನ ತಿಂದ್ರೆ ಹಾರ್ಟ್ ಪ್ರಾಬ್ಲಮೇ ಬರಲ್ಲ ಅಂತೀನಿ. ತುಂಬಾ ಟಿಪ್ಸ್ ತಿಳ್ಕೊಂಡಿದೀರಪ್ಪ ನೀವು. ಆಮೇಲೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಇವಾಗ ಎಲ್ಲರಿಗೂ ಕೊಲೆಸ್ಟ್ರಾಲ್ ಅದೊಂದು ಜಾಸ್ತಿ ಆಗೋಗ್ಬಿಟ್ಟಿದೆ. ಈರುಳ್ಳಿ ತಿಂದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಖಂಡಿತ ನಿಜ, ಹೌದು. ಇವಾಗ ತುಳಸಿ ಹಾಕ್ತಾ ಇದ್ದೀನಿ. ಸರಿ, ಇವಾಗ 4 ಪೀಸ್ ಶುಂಠಿ, 4 ಪೀಸ್ ಮೆಣಸು, 4 ಇದು ಹೋಳು ಮೆಣಸು, ಖಾರಕ್ಕೆ ಮೆಣಸು. ಇದಿಷ್ಟು ಹಾಕಿ ಮಿಕ್ಸಿಗೆ ಹಾಕ್ತೀನಿ. ನೀರ್ ಬೇಡವಾ? ನೀರು ಬೇಡ. ಓ, ಫಸ್ಟ್ ಅದು ಮಿಕ್ಸ್ ಆಗಿ ಮೇಡಮ್ ಮುಚ್ಚಿ. ನೀರು ಇವಾಗ ಬೇಡ. ನೀರು ಬೇಡವಾ? ಸರಿ ತಗೋ. ನೀವು ಮೇಡಮ್ ಅಂದ್ರೆ ನಾನು ಹಂಗೆ ಆಟ ಆಡ್ಸೋದು ನಿಮಗೆ. ಇವಾಗ ಸ್ವಲ್ಪ ನೀರು ಕೊಡಲ್ಲ ಅಂದ್ರೆ ಹೀಗೆ ಬಟ್ಲರ್ ಹಾಕ್ಬಿಟ್ಟು ನೀವು ಕೊಟ್ಬಿಡ್ತೀನಿ ಅಷ್ಟೇ. ಹಾಗೆ ಇಟ್ಕೊಳ್ತೀನಿಲ್ಲ, ಅವಾಗ ಎಲೆ ಗ್ರೇವಿ ಆಗುತ್ತೆ ಅಷ್ಟೇ, ಜ್ಯೂಸ್ ಆಗಲ್ಲ. ಸಾಕು. ಒಂದು ಸ್ಪೂನ್ ಕೊಡಿ. ನಾನೆಲ್ಲೋ ಸ್ವೀಟ್ ಆಗಿರುತ್ತೆ ಜ್ಯೂಸು ಅಂತ ಆಸೆ ಪಟ್ಟಿದ್ದೆ. ಸ್ವೀಟ್ ಆಗು ಇರುತ್ತೆ ಮೇಡಮ್, ಜೇನುತುಪ್ಪ ಹಾಕ್ತೀನಲ್ಲ. ಹೌದಾ? ಆ ಥರ ನುಣ್ಣಗೆ ರುಬ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀರಾ? ಮೇಡಮ್ ಸರ್ವಿಂಗ್ ಗ್ಲಾಸ್ ಕೊಟ್ಬಿಡಿ. ಇವಾಗ ಸ್ಟೈನರ್ ಕೊಟ್ಟು. ಇದಿಷ್ಟೆಲ್ಲ ರುಬ್ಕೊಳ್ಳೋದು ಅಂಡ್ ಹಾಕೊಳ್ಳೋದು ಅಷ್ಟೇ, ಸರ್ವ್ ಮಾಡೋದು ಅಷ್ಟೇ. ಸ್ಟವ್ ಕೆಲಸನೇ ಇರಲ್ಲ. 5 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಹೌದು.
ಇವಾಗ ಎಲ್ಲರ ಮನೆ ವಿಳೆದೆಲೆ ಕೊಡ್ತಾರೆ, ನಾವೇನ್ ಮಾಡ್ತೀವಿ ಅದನ್ನ 2 ದಿವಸ ಫ್ರಿಜ್ಜಲ್ಲಿ ಇಡ್ತೀವಿ, ಆಮೇಲೆ ಎಸ್ತ್ ಬಿಡ್ತೀವಿ. ಹೌದು. ಅದ್ರ ಬದಲು ಎರಡು ವಿಳೆದೆಲೆ ತಗೊಂಡು ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಕರೆಕ್ಟ್. ಮೇಡಮ್ ಇದಕ್ಕೊಂದು ಸ್ವಲ್ಪ ಉಪ್ಪು. ಮೆಣಸು ಹಾಕಿದೀರಾ, ಈಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಬೇಕು. ಹುಳಿಗೆ ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ. ಒಂದ್ ಅರ್ಧ ನಿಂಬೆ ಹಣ್ಣು ಹಿಂಡ್ಬೇಕು. ನಾನು ನಿಜವಾಗ್ಲೂ ವಿಳೆದೆಲೆ 1-2 ಸಲ ತಿಂದಿದ್ದೀನಿ ಅಷ್ಟೇ, ಅದು ಬೀಡ ತಿಂದಿರೋದು. ಆದ್ರೆ ಜ್ಯೂಸ್ ಅಂತೂ ನಿಜವಾಗ್ಲೂ ಕುಡ್ದೇ ಇಲ್ಲ. ಇವಾಗ ಕುಡಿದು ನೋಡಿ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ಜೇನುತುಪ್ಪ. 1 ಸ್ಪೂನ್. ವಿಳೆದೆಲೆ ಜ್ಯೂಸ್ ರೆಡಿ ಟು ಡ್ರಿಂಕ್. ಥ್ಯಾಂಕ್ ಯು. ವಿಳೆದೆಲೆ ಜ್ಯೂಸ್ ರೆಡಿ ಆಯ್ತು. ಹೇಗ್ ಮಾಡೋದು? ಬಹಳ ಈಸಿ ಅಲ್ಲ, ಆದ್ರೆ ಒಳ್ಳೆ ಹೆಲ್ದಿ ಡ್ರಿಂಕ್ ಮಾಡ್ಕೊಟ್ಟಿದ್ದಾರೆ. ಹೇಗ್ ಮಾಡೋದು ಅಂತ ಇನ್ನೊಂದ್ಸಲ ರಿಕ್ಯಾಪ್ ನಿಮ್ಗೋಸ್ಕರ. ವಿಳೆದೆಲೆ ಜ್ಯೂಸ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ವಿಳೆದೆಲೆ, ಈರುಳ್ಳಿ, ತುಳಸಿ, ಶುಂಠಿ, ಮೆಣಸು ಹಾಗೂ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನ ಸೋಸಿಕೊಂಡು ಅದಕ್ಕೆ ಉಪ್ಪು, ಜೇನುತುಪ್ಪ ಹಾಗೂ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ವಿಳೆದೆಲೆ ಜ್ಯೂಸ್ ರೆಡಿ ಟು ಸರ್ವ್. ವಿಳೆದೆಲೆ ಜ್ಯೂಸ್ ಹೇಗ್ ಮಾಡೋದು ಅಂತ ನೀವು ನೋಡ್ಕೊಂಡಾಯ್ತಲ್ಲ. ಐ ವಾಸ್ ವೇಟಿಂಗ್. ಹೆಂಗಿರುತ್ತೆ ಈ ಜ್ಯೂಸ್? ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಧೈರ್ಯವಾಗಿ ಕುಡಿಬಹುದು. ಏನೋ ಒಂಥರ ಚೆನ್ನಾಗಿದೆ ಅಲ್ಲ. ಚೆನ್ನಾಗಿದೆ, ಹುಳಿಯಾಗಿ, ಸಿಹಿಯಾಗಿ, ಖಾರ ಇದೆ, ವಿಳೆದೆಲೆ ಟೇಸ್ಟ್ ಇದೆ. ಆ ಒಂಥರ ವಿಳೆದೆಲೆ ಸ್ವಲ್ಪ ಒಗ್ರು ಇದೆ. ವೆರಿ ನೈಸ್. ಇದನ್ನ ಆಮೇಲೆ ಕುಡಿತೀನಿ, ಯಾಕಂದ್ರೆ ಊಟ ತಿಂದ್ಮೇಲೆ ಕುಡಿದ್ರೆ ಜೀರ್ಣ ಚೆನ್ನಾಗಾಗುತ್ತೆ ಅಲ್ಲ. ಸೊ ಜೀರ್ಣ ಶಕ್ತಿ ಹೆಚ್ಚಿಸುತ್ತೆ. ಮತ್ತೆ ಇನ್ನೇನ್ ಗೊತ್ತು ಇದ್ರ ಬಗ್ಗೆ? ಆಮೇಲೆ ಚಿಕ್ಕ ಮಕ್ಳಿಗೆ ಮೇಡಮ್ ಹೊಟ್ಟೆ ಉಬ್ರ ಆಗ್ಬಿಟ್ಟು ಹೊಟ್ಟೆ ನೋವು ಬರುತ್ತಲ್ಲ, ಅವಾಗ ವಿಳೆದೆಲ್ಲ ಕ್ಯಾಸ್ಟರ್ ಆಯಿಲ್ ಹಚ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಬಿಸಿ ಮಾಡ್ಬಿಟ್ಟು ಹೊಟ್ಟೆಗೆ ಇಡ್ತಾರೆ. ಅದನ್ನ ಹರಳೆಣ್ಣೆ ಹಚ್ಬಿಟ್ಟು ಬಿಸಿ ಮಾಡಿ ಅದನ್ನ ಮಕ್ಳು ಹೊಟ್ಟೆಗೆ ಇಡ್ತಾರೆ. ಅವಾಗ ಅದು ಹೊಟ್ಟೆ ಉಬ್ರ ಕಮ್ಮಿ ಆಗಿ ಮಗು ಆಟ ಆಡ್ಕೊಂಡಿರತ್ತೆ, ಕಮ್ಮಿ ಆಗುತ್ತೆ. ಓಕೆ ಓಕೆ ಓಕೆ. ಇದು ಅಲ್ಲದೆ ಕೆಮ್ಮು ಜಾಸ್ತಿ ಇದ್ರೂ ಕೂಡ ವಿಳೆದೆಲೆ ಅದನ್ನ ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡ್ಬಿಟ್ಟು ಅದ್ರ ರಸ ತಿನ್ನೋದ್ರಿಂದ, ಅದನ್ನ ಅಗಿಯೋದ್ರಿಂದ ಕೆಮ್ಮು ವಾಸಿ ಆಗುತ್ತೆ. ವಾಯ್ಸ್ ಜಾಸ್ತಿ ಅಂದ್ರೆ ಜೋರ್ ವಾಯ್ಸ್ ಬೇಕು ಅಂದವ್ರು ಕೂಡ, ಅಂದ್ರೆ ತುಂಬಾ ಒಂದ್ಸಲ ವಾಯ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಅವಾಗ ಕೂಡ ವಿಳೆದೆಲೆ ತಿಂದ್ರೆ ವಾಯ್ಸ್ ಕ್ಲಿಯರ್ ಆಗುತ್ತೆ. ಕಣ್ಣು ಕೆಂಪಾಗಿದ್ರು ಕೂಡ ವಿಳೆದೆಲೆ ಜ್ಯೂಸ್ ಕುಡಿಯೋದ್ರಿಂದ ಅಥವಾ ಅದನ್ನ ತಿನ್ನೋದ್ರಿಂದ ಕೂಡ ಕೆಂಪು ಕಣ್ಣು ವಾಸಿ ಆಗುತ್ತೆ. ಎಷ್ಟೆಲ್ಲ ಟಿಪ್ಸ್ ಇದೆಲ್ಲ. ಎಲ್ಲರೂ ಮನೇಲಿ ವಿಳೆದೆಲೆ ಸಿಗುತ್ತೆ, ಹೊರಗಡೆ ಸಿಗುತ್ತೆ, ಆದ್ರೆ ಇದನ್ನ ಯಾವುದು ನಾವು ಯೂಸ್ ಮಾಡ್ಕೊಳ್ಳಲ್ಲ. ಇದೆಲ್ಲ ಗೊತ್ತಾದ್ರೆ ಖಂಡಿತವಾಗ್ಲೂ ಯೂಸ್ ಆಗೇ ಆಗುತ್ತೆ. ನೀವು ಕೂಡ ಅದ್ರ ಬೆನಿಫಿಟ್ ನ ತಗೊಳ್ಳಿ. ಈಗ ಇಷ್ಟೆಲ್ಲ ಮಾಡ್ಕೊಟ್ಟಾದ್ಮೇಲೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಹೆಲ್ದಿ ಜ್ಯೂಸ್ ಆಯ್ತು, ಹೆಲ್ದಿ ರೆಸಿಪಿ ಆಯ್ತು, ಸೋ ನೈಸ್. ಹಾಗೆ ಒಂದು ಹಾಡು ಕೂಡ ಹಾಡಿದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಮೇಡಮ್. ಸ್ವಲ್ಪ ಭಯ ಆಗಿತ್ತು ಫಸ್ಟಿಗೆ, ಆಮೇಲೆ ಸರಿ ಹೋಯ್ತಾ? ಓಕೆ. ನಿಮ್ಮ ಭಯ ನಿಜವಾಗ್ಲೂ ಹಾಡಿದ್ರಲ್ಲ, ಆ ಹಾಡಲ್ಲಿ ಯಾವುದೇ ಭಯ ಕಾಣಿಸ್ಲಿಲ್ಲ. ತುಂಬಾ ಮಧುರವಾಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು. ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಈ ಪುಟ್ಟ ಕಾಣಿಕೆ. ನಮಸ್ತೆ ಚಂದ್ರಿಕಾ ಅವರೇ. ಇವತ್ತಿನ ಹೆಲ್ದಿ ರೆಸಿಪಿ ಹಾಗೆ ಹೆಲ್ದಿ ಜ್ಯೂಸ್ ನ ನೋಡಿದ್ರಲ್ಲ, ಹೇಗಿತ್ತು? ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಹೆಲ್ದಿ ಆಗಿರ್ಬೇಕು ಅಂದ್ರೆ ಈ ತರ ಹೆಲ್ದಿ ರೆಸಿಪೀಸ್ ನ ಮನೇಲಿ ಮಾಡಬೇಕು, ಹೆಲ್ದಿ ಜ್ಯೂಸ್ ನ ಕುಡಿಲೇಬೇಕಾಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿ ಆಗೋಣ. ಅಲ್ಲಿವರೆಗೂ ಸಿ ಯು, ಬಾಯ್, ಟೇಕ್ ಕೇರ್. ಅಯ್ಯೋ ಸಾರಿ, ಮರ್ತು ಹೋಗ್ಬಿಟ್ಟೆ. ಯಾಕೆ ಹೇಳಿ? ಇಲ್ಲಿ ಬಂದು ಅಡಿಗೆ ಮಾಡ್ಬೇಕಾದ್ರೆ ನಮ್ಮ ಅಡ್ರೆಸ್ ನಿಮ್ಗೆ ಹೇಳಲೇಬೇಕಲ್ವಾ, ಮೇಲ್ ID ಹೇಳಲೇಬೇಕಲ್ವಾ, ಮರ್ತೇ ಹೋಗ್ಬಿಟ್ಟಿದೀನಿ. ಸರಿ, ನಮ್ಮ ಅಡ್ರೆಸ್ ಬರ್ಕೊಳ್ಳಿ, ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಹಾಗೆ ಮಾಡ್ಬೇಕಾಗಿರುವಂತಹ ರೆಸಿಪಿಯ ಡೀಟೇಲ್ ಅನ್ನ ಬರೆದು ಡೀಟೇಲ್ ಆಗಿ ಬರ್ದು ಕಳಿಸಿ. ಬರೀ 2 ರೆಸಿಪಿ ಮಾತ್ರ ಅಲ್ಲ, ಒಂದು 4-5 ಕಳಿಸಿ, ಅದ್ರಲ್ಲಿ ನಾವು 2 ಸೆಲೆಕ್ಟ್ ಮಾಡ್ತೀವಿ. ನಮ್ಮ ಅಡ್ರೆಸ್ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಭೇಟಿ. ಅಲ್ಲಿವರೆಗೂ ನಗ್ನಗ್ತಾರೆ. ಸಿ ಯು, ಬಾಯ್, ಅಂಡ್ ಟೇಕ್ ಕೇರ್.